ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಬಹಳ ವಿಶೇಷವಾದಂಥ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿಜಗುಂಡ್ರು ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ಇಲ್ಲಿ ಹೇಳುವಂಥದ್ದು. ಅವರು ಆನಂದದಾಗ ಇದ್ರು, ನಿಜಗುಂಡ್ರು ಹಂಗ ಬಿಡ್ಬಹುದಾಗಿತ್ತು ಅಲ್ಲ. ಗುರುವಿನ ಹತ್ರ ಹೋಗ್ಬೇಕಾದಾಗನೇ ಅವರಿಗೆ ಕೆಲವೊಂದು ಕೈವಲ್ಯ ಪದ್ಧತಿ ಪದ್ಯಗಳನ್ನೆಲ್ಲ ಬರೆದು ಬಿಟ್ಟಿದ್ರು ಅವರು. ಒಂದು ಶಂಭುಲಿಂಗನ ಗುರುಗಳು ಅವರಿಗೆ ಶಂಭುಲಿಂಗನ ಬೆಟ್ಟದಲ್ಲಿ ಅವ್ರ ಭೇಟಿ ಆದಾಗ ಇವರ ಒಂದು ಅಧಿಕಾರತ್ವ ನೋಡಿ ಬಹಳ ಖುಷಿ ಆಗ್ತಿದ್ರು ಅವರು. ಆದಾಗ ತಮ್ಮ ಗುರುಗಳ ಹತ್ರ ಭುಜಲಿಂಗ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಅಂತ ಕಳಿಸಿದ್ರು ನಿಜಗುಂಡ್ರಿಗೆ. ಅವರು ಯಾಕಂತಂದ್ರ ರಾಜ್ಯವನ್ನ ಬಿಟ್ಟು ಗುರುವಿನ ಒಂದು ವಾಕ್ಯಕ್ಕನುಸಾರವಾಗಿ ಅವರು ಭುಜಲಿಂಗ ಗುರುಗಳ ಹತ್ರ ಅವರು ಈ ವಿದ್ಯವನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಳ್ಳಿಕ್ಕೆ ಬಂದಾಗ ತುಂಬಾ ಅವ್ರು ಯಾಕಂತಂದ್ರೆ ಅಲ್ಲಿನ ನೋಡ್ರಿ ಗುರುಗಳು ಅವರಿಗೆ ನಮಸ್ಕಾರ ಮಾಡಕ್ ಹೋದ್ರು ಕೂಡ ಸರ 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 ಹೋಗ್ಬಿಟ್ರು. ಅವ್ರ ಗುರುಗಳು ಯಾವ ಕಡೆನೂ ಒಳ್ಳೆ ನೋಡ್ಲಿಲ್ಲ. ಆದ್ರ ಅವರು ಅದಕ್ಕೆ ಏನು ಅನ್ಲಿಲ್ಲ. ಯಾಕಂತಂದ್ರ ಗುರುಗಳ ಯಾವುದೇ ಶಿಷ್ಯರುಗಳನ್ನಾಗ್ಲಿ ನೋಡಿ ಸ್ವಲ್ಪ ಪರೀಕ್ಷೆ ಮಾಡಿ ಶಿಷ್ಯನನ್ನ ಸ್ವೀಕಾರ ಮಾಡುವಂತ ಒಂದು ಪದ್ಧತಿ. ಯಾಕಂತ ಅಧಿಕಾರಿ ಅದನೋ ಇಲ್ಲೋ ಅನ್ನುವಂಥದ್ದನ್ನ ತಿಳಿಯುವಂಥದ್ದು. ಹಂಗಾಗಿ ಅಲ್ಲಿ ಜನ ಹೇಳಿದ್ರು, ಇಲ್ಲ ಗುರುಗಳು ನೀವು ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ದಿವಸ ನೀವು ಕೆಲಸ ಮಾಡ್ಕೊಂಡಿರ್ರಿ, ಆಮೇಲೆ ಗುರುಗಳು ತಾವೇ ಕರೀತಾರ, ಕರೆದಾಗ ನೀವು ಅವಾಗ ನೀವು ಮಾತಾಡ್ಬೋದು ಅಂತ ಹೇಳಿದ್ರು. ಆಯ್ತು ಅಂತ ಅಂಥ ರಾಜರು ಕಸ ಹುಡುಗೋದು, ಕಟ್ಟಿಗೆ ತರೋದು, ನೀರ್ ಕಾಯಿಸೋದು ಇಂಥವೆಲ್ಲ ಕೆಲಸ ಮಾಡ್ಕೊಂಡು ಉಳ್ಕೊಂಡ್ರಲ್ಲಿ. ಉಳ್ಕೊಂಡ್ಮೇಲೆ ಒಂದ್ಸಲ ಅವ್ರು ಕರೆದು ಅವ್ರಿಗೆ ಗೊತ್ತಿತ್ತು ಇವ್ರು ಮಹಾನ್ ವ್ಯಕ್ತಿ ಅಂತ ಅನ್ನುವಂಥದ್ದು ಗೊತ್ತಿತ್ತು. ಕೆಲವು ವಿಚಾರಗಳನ್ನೆಲ್ಲ ಕೇಳಿದ್ರು, ಬಹಳ ಸಂತೋಷ ಪಟ್ರು. ಕೆಲವು ವಿಚಾರಗಳನ್ನು ಹೇಳಿದ್ರು ಅವರು, ಹಿಂಗಂತ ಏನೇ ತಿಳ್ಕೊಬೇಕಾಗಿದೆ ಎಲ್ಲ ತಿಳ್ಕೊಂಡ್ರು. ಅವ್ರು ಇಮಿಡಿಯೇಟ್ಲಿ ಯಾಕಂತಂದ್ರ ಆ ಸಂಸ್ಕಾರ ಬಹಳ ಇತ್ತು, ಅದಕ್ಕಾಗಿ ಬಂದಂಥವ್ರು. ಒಮ್ಮೆಲೆ ಅವ್ರು ಯಾಕಂದ್ರೆ ಬಾಹ್ಯನ ಒಂದು ಪ್ರಜ್ಞೆ ಇಲ್ದೇನೆ ಆ ಬ್ರಹ್ಮನಿಷ್ಠತ್ವದಲ್ಲೇ ಕೆಲವು ಸಲ ಕೂತ್ಕೊಂಡ್ಬಿಡ್ತಿದ್ರು ನಿಜಗುಂಡ್ರು. ಅವಾಗ ಇವ್ರ ಗುರುಗಳಿಗೆ ಗೊತ್ತಾಗ್ಬಿಡ್ತು, ಬಾರು ನಿಜಗುಣ ಕರೆದ್ಬಿಟ್ಟು, ನೀ ಈಗ್ಲೇ ಈ ತರ ಬ್ರಹ್ಮನಿಷ್ಠತ್ವಕ್ಕ ಹೋಗ್ಬಿಟ್ರ ಶಿಷ್ಯರುಗಳು ಹೆಂಗ್ ಉದ್ಧಾರ ಆಗ್ತಾರೋ? ನಿನ್ನ ಆನಂದದಾಗ ನೀವ್ ಹೋಗ್ಬಿಟ್ರೆ ಮತ್ತೆ ಅವ್ರ ಹೆಂಗ್ ಉದ್ಧಾರ ಆಗ್ಬೇಕು? ಅವ್ರಿಗೆ ಹೇಳ್ಬೇಕಲ್ಲ ನೀನು. ಅದಕ್ಕೆ ಇದನ್ನ ಸ್ವಲ್ಪ ನೀನು ಈ ಕಡೆ ಬಂದು ಕೆಲವು ವಿಷಯಗಳನ್ನೆಲ್ಲ ಶಿಷ್ಯರುಗಳಿಗೆ ಹೇಳಪ್ಪ ಅಂತ ಹೇಳಿದ್ರು ಅವರು. ಕೆಲವು ವಿಷಯಗಳನ್ನ ಬರಿ ಅನ್ನುವಂಥ ವಿಚಾರವನ್ನ ಗುರು ಹೇಳಿದ. ಅವಾಗ ಅವ್ರು ಮತ್ತೆ ಬಂದು ಪರಮಾನುಭವದೆ ಅನುಭವ ಸರ ಪರಮಾರ್ಥ ಗೀತೆ ಅನ್ನೋ ಕೆಲವು ವಿಷಯಗಳನ್ನ ಎಲ್ಲವನ್ನ ಬರೆದ್ರು ನಿಜಗೊಂಡ್ರು. ಯಾಕೆ ಉದ್ದೇಶ ಏನಂತಂದ್ರ, ಪ್ರತಿಯೊಬ್ಬ ಜೀವ ಭೂಮಿ ಮೇಲೆ ಹುಟ್ಟಿದನಂದ್ರ ಹಂಗ ಸಾಯ್ಬಾರದು. ಅದಕ್ಕ ಸುಕೃತಿಗಳು 5 ಅಂತ ಹೇಳ್ತಾರ. ಸುಕೃತಿಗಳಲ್ಲಿ ಎಲ್ಲ ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ ಇವೆಲ್ಲ ಬರ್ತಾರೆ. ಹಂಗಾಗಿ ಇದರ ಮಾಡ್ಲಿ, ಇಷ್ಟು ತಿಳಿದ್ರೆ ಇದಾರ ಮಾಡ್ಲಿ, ಇಷ್ಟು ತಿಳಿದ್ರೆ ಇದಾರ ಮಾಡ್ಲಿ, ಇಷ್ಟರ ಮಾಡ್ಲಿ ಅನ್ನುವಂಥ ಉದ್ದೇಶದಲ್ಲಿ ಹಲವಾರು ವಿಚಾರಗಳನ್ನು ಹೇಳಿದಾರೆ. ಒಂದು ಬಿಟ್ಟಿಲ್ಲ ಅವರು.
ನನಗಿಂತ ತಿಳಿಲಿಲ್ಲ ಅಂತಂದ್ರೆ ಅದಕ್ಕೂ ಕೂಡ ಹಿಂಗಾರ ಮಾಡಂತ ಹೇಳಿದಾರ ಅವರು. ಎಷ್ಟು ಕರುಣಾಮಯಿ. ಅದಕ್ಕೆ ಸದ್ಗುರುವಿನ ಹತ್ರ ಕರುಣೆ ಬನ್ನುವಂಥದ್ದು ಬಹಳ ಮುಖ್ಯ ಅಲ್ಲ. ಇಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಹಿಂದಿನ ಪದದಲ್ಲಿ ಕೂಡ ಹೇಳಿದ್ದಾರೆ, ಇದಕ್ಕ ಅನ್ನಮಯ ಕೋಶದಲ್ಲೇ ಇದ್ಕೊಂಡು ಇದಕ್ಕ ಆನಂದ ನಿಜ ಆನಂದ ಅನ್ಕೊಳ್ಬಾರ್ದು, ಪ್ರಾಣಮಯ ಕೋಶದಲ್ಲಿ ಇದಕ್ಕ ಆನಂದ ಅಂತ ಆತ್ಮ ಅಂತ ಅನ್ಕೊಳ್ಬಾರ್ದು, ಮನೋಮಯ ಕೋಶ ಇದಕ್ಕ ಆತ್ಮ ಅಂತ ಅನ್ಕೊಳ್ಬಾರ್ದು, ವಿಜ್ಞಾನಮಯ ಕೋಶ ಅದಕ್ಕೂ ಆತ್ಮ ಅಂತ ಅನ್ಕೊಳ್ಬಾರ್ದು, ಆನಂದಮಯ ಕೋಶ ಅದನ್ನೇ ಆನಂದ ಅಂತ ಕುಂದ್ರಬಾರ್ದು ಅನ್ನುವಂಥ ವಿಚಾರದಲ್ಲಿ ಅಲ್ಲಿ ಆತ್ಮನ ಬಗ್ಗೆ ಹೇಳ್ತಾ ಬಂದ್ರು. ಪರಮಾತ್ಮನ ಬಗ್ಗೆ ಕೂಡ ಅವ್ರು ಹೇಳಿದ್ರು. ಅಲ್ಲಿ ಕೂಡ ಹೆಂಗ ವಾಚ್ಯಾರ್ಥ ಭಾಗವನ್ನ ತೆಗೆದು ಲಕ್ಷ್ಯಾರ್ಥ ಭಾಗದಲ್ಲಿ ಪರಮಾತ್ಮನ ವಿಚಾರಗಳನ್ನ ಅಲ್ಲಿ ಹೇಳಿದ್ರು. ಅದಕ್ಕೆ ಉಪಾಧಿಯನ್ನ ಮಾಯೆಯಲ್ಲಿ ಬಿದ್ದದಕ್ಕಾಗಿ ಈತ ಮಹೇಶ್ವರ ಅನ್ಸ್ಕೊಂಡ, ಅವಿದ್ಯೆಯಲ್ಲಿ ಬಿದ್ಕೊಂಡು ಈತ ಜೀವಾತ್ಮ ಅನ್ಸ್ಕೊಂಡ. ಈತ ಬೇರೆಲ್ಲ ನೀನ್ ಬೇರೆಲ್ಲಪ್ಪ, ಒಂದೇ ಇದ್ದಿ, ಆತನೇ ಈತ, ಆತನೇ ನೀನೆ ಆತ, ಆತನೇ ನೀನು ಅನ್ನುವಂಥ ವಿಚಾರವನ್ನ ಅಲ್ಲಿ ಹೇಳಿದ್ರು ಅವರು. ಹೇಳಿದಾಗ ಅಂತ ಸುಖ ನಿಜ ಸುಖ ಆಯ್ತಲ್ಲ, ಅದಕ್ಕೆ ಅಂತ ನಿಜ ಸುಖ ಅದ್ರ ಬಗ್ಗೆ ಹೇಳ್ತಾರ. ಈಗ 23ನೇ ಪದದಲ್ಲಿ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಉಪಾಧಿಗೆ ನಿಲುಕದೇ ಇರುವಂತದ್ದು ಶುದ್ಧವಾದಂತಹ ಒಂದು ಚೈತನ್ಯ ಸ್ವರೂಪನೇ ನೀನಪ್ಪ ಅಂತ ಹೇಳಿ, ಆ ಶುದ್ಧವಾದ ಚೈತನ್ಯ, ಆ ನಿಜ ಸುಖ, ಅದೇ ನಿನ್ನ ನಿಜ ಸುಖ, ಅದೇ ನಿನ್ನ ನಿಜವಾದ ಆನಂದ. ಅದು ಹೆಂಗದಂತಂದ್ರ ಹಲವಾರು ರೂಪವಾಗಿ ಕಾಣಿಸ್ತದ, ಹಲವಾರು ರೂಪಗಳಲ್ಲಿ ಕಾಣಿಸ್ತದ, ನಾನಾ ರೀತಿಯಾಗಿ ಕಾಣಿಸ್ತದ. ಅವ ಆನಂದ ನಿಜವಾದ ಆನಂದನ ಅಂದ್ರೆ ಅವು ನಿಜವಾದ ಆನಂದಗಳು ಅಲ್ಲಪ್ಪ. ಅದಕ್ಕೆ ಹೇಳ್ತಾರ ಅವರು, ನಿಖಿಳವೆನಿಸದೇಕ ಮುಖವಾಗಿರೆ ಎನ್ನೋಳು ಸುಖವೇ ನಿಜ ಸುಖವೇ. ನಿಖಿಳ ಅನೇಕ ರೂಪಾಗಿ ತೋರದೆ ನನಗೆ ಯಾವ್ದು ಆನಂದ ಆಗ್ತದೆ, ನಿಜ ಆನಂದ, ಒಂದೇ ಆನಂದ ತೋರ್ಬೇಕು. ಬಹಳಷ್ಟು ರೂಪಗಳಲ್ಲಿ ಆನಂದ ಮತ್ತೆ ಅದೇ ಆನಂದ ಅನ್ನುವಂಥದ್ದು ಆಗ್ಬಾರ್ದು. ಬಹಳಷ್ಟು ರೂಪಗಳ ನಾನಾ ರೂಪವಾಗಿ ತೋರುವಂಥದ್ದು. ನಿಖಿಳವೆನಿಸದೇಕ ನೋಡ್ರಿ, ಬಹಳಷ್ಟು ರೂಪ ಆಗದೆ ಏಕಮುಖವಾಗಿರೆನ್ನೋಳು ನೋಡ್ರಿ. ಅದಕ್ಕೆ ಇಲ್ಲಿ ಏಕಮುಖವಾಗಿರ ಅಂದ್ರೆ ಒಂದೇ ರೂಪ ಆಗಿರು, ಎಲ್ಲಿ ನನ್ನಲ್ಲಿ ಅನ್ನುವಂಥದ್ದು ಕೇಳುವಂಥದ್ದು, ಒಂದೇ ಇರುವಂಥದ್ದು. ಅದಕ್ಕೆ ನಿನ್ನೆ ವಿಷಯದಲ್ಲಿ ಕೆಲವು ಆನಂದ ಇರುವಂಥದ್ದು ಒಂದೇನೆ ಅದ. ಇಲ್ಲಿ ವೃತ್ತಿಗಳಲ್ಲಿ 8 ವೃತ್ತಿಗಳಲ್ಲಿ ಪ್ರತಿಬಿಂಬಿಸಿ ಇದು ಯಾಕಂದ್ರೆ ಅನೇಕ ರೀತಿಯಿಂದ ನಮಗ ಗೋಚರ ಆಗ್ತದ. ಆದ್ರೂ ಕೂಡ ಇರುವಂತ ಆನಂದ ಅವೆಲ್ಲ 8 ವೃತ್ತಿಗಳಲ್ಲಿ ತೋರ್ತಾವಂದ್ರೆ ಹೆಂಗದಾವಂದ್ರ ಪ್ರತಿಬಿಂಬಿತ ಆನಂದ. ಆದ್ರ ನೀನಿರುವಂಥದ್ದು ಹೆಂಗೈತಪ್ಪ ಅಂದ್ರ ಬಿಂಬ ಸ್ವರೂಪ ಆನಂದ. ನಾವು ಬಹಳ ಮೇಲ್ಮಟ್ಟಕ್ಕೆ ಬಂದಿದೀವಿ ಇವಾಗ. ಬರೇ ಕೊಡದಲ್ಲಿ ನಾನಾ ರೀತಿ ಒಂದು ಕೊಡಗಳು ಇಟ್ಟಿದೀವಿ, ಗಡಿಗೆಗಳು ಇಟ್ಟಿದೀವಿ, ಅದ್ರಾಗ ನೀರ್ ತುಂಬಿದೀವಿ, ಬಿಸಿಲಿನಲ್ಲಿ ಸೂರ್ಯನ ಒಂದು ಪ್ರತಿಬಿಂಬ ನೀರಲ್ಲಿ ಬಿದ್ದದ. ಬರೀ ಆ ನೀರಿನಲ್ಲಿ ಬಿದ್ದಂತ ಸೂರ್ಯನ ಪ್ರತಿಬಿಂಬನೇ ನಿಜ ಸುಖ ಅಂತ ಹೊಂಟವ್ರಲ್ಲ ನೋಡ್ಪ. ನಾವು ನಿಜವಾಗಿ ಬಿಂಬ ಸ್ವರೂಪ ಸೂರ್ಯನ ನೋಡಕ್ ಬಂದಿದೀವಿ ಇವಾಗ. ಆನಂದ ಹೆಂಗೈತಿ, ಬಿಂಬ ಸ್ವರೂಪವಾಗಿರುವಂತದ್ದು ನಿನ್ನೊಳಗ ಐತದ. ಅದಕ್ಕೆ ಈ ರೀತಿಯಾಗಿ ಪ್ರತಿಬಿಂಬಿತ ಆನಂದವನ್ನ ಕಂಡು ಅದೇ ರೂಪನೇ ನಂದು, ನನ್ನ ಸ್ವರೂಪ, ಅದು ನಿಜ ಸುಖ, ಅದೇ ನಿಜವಾದಂತ ಸುಖ ಐತಪ್ಪ ಅನ್ನುವಂಥ ವಿಚಾರವನ್ನ ಹೇಳಿದೆ. ಯಾಕಂದ್ರೆ ಬಾಹ್ಯದಲ್ಲಿ ಹೋದಂತ ವೃತ್ತಿ ನೋಡ್ರಿ, ವಿಷಯ ಆಕಾರ ಆಗಿ ವಿಷಯ ಆಕಾರ ವೃತ್ತಿ ಒಡನೆ ವಿಷಯ ಆನಂದ ತೋರ್ತದೆ. ನಿನ್ನೆ ವಿಷಯದಲ್ಲಿ ಬಂದಿದಾವ. ಯಾವಾಗ್ಲೂ ಹಿಂಗ ಇರ್ತಾವೇನು ವಿಷಯ ಆನಂದ ಅಂದ್ರೆ ಇಲ್ಲ, ಅವು ಚಂಚಲ ಆಗಿರ್ತಾವ. ಆ ಅಪೇಕ್ಷೆ ಆದ ತಕ್ಷಣ ಮನಸ್ಸು ಚಂಚಲ ಆಗ್ತದ, ರಜಗುಣ ಆಗ್ತದ. ಆದ್ರೆ ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇರಂಗಿಲ್ಲ. ನಾವ್ ಹೇಳ್ತೀವತ್ತಿ ಮ್ಯಾಲು ಅದು ಇಲ್ರಿ, ಅವ್ರು ಏಟ್ ಸುಖದಿಂದ ಅದಾರ, ಅವ್ರು ಕೆಳಗ್ ಬರಬೇಕು, ಕೆಳಗಿನವ್ರ ಮ್ಯಾಲ ಹೋಗಬೇಕು. ಸುಖ ದುಃಖ ಎರಡೇ. ಇಲ್ಲಿರುವಂತದ್ದು ಎಂತ ಶ್ರೀಮಂತ ಅದಾರ, ಬಡವ್ರ ಅದಾರ, ಕೋಟಿಗಟ್ಲೆ ಅದಾರಿ, ಭಾರಿ ಶ್ರೀಮಂತರ. ಏಟ್ ಅಂದ್ರೂ ಕೂಡ ಒಂದು ಸುಖಾರ ಅನುಭವಿಸ್ತಾನ, ಒಂದು ದುಃಖಾರ ಅನುಭವಿಸ್ತಾನ, ಒಂದು ಎರಡು ಮಿಶ್ರ ಅನುಭವಿಸ್ತಾನ, ಮೂರೇ ಇರೋದು.
ಆದ್ರೆ ಸುಖ ದುಃಖ ಎರಡು ಸತ್ಯ ಅದಾವೇನಂದ್ರೆ ಇಲ್ಲ. ಅದಕ್ಕೆ ಅದರ ಪ್ರತಿರೂಪನೇ ನಮಗೆ ಬೆಳಕು ಕತ್ತಲಾಗುವಂಥದ್ದು. ಬೆಳಕು ಬರುವಂಥದ್ದು ಸುಖ ಅನ್ಕೊಳ್ಳುವಂಥದ್ದು, ರಾತ್ರಿ ಬರುವಂಥದ್ದು ದುಃಖ ಅನ್ಕೊಳ್ಳುವಂಥದ್ದು. ಒಂದೇ ತರ ಇರ್ತದೆ. ನಾವು ಯಾವತ್ತು ಬೆಳಕೆ ಇರ್ತದೆ, ಯಾವತ್ತು ಹಗಲೇ ಇರ್ತದೆ? ಇಲ್ಲ, ಹಗಲು ಹೋಗ್ತದೆ, ರಾತ್ರಿ ಬರ್ತದೆ, ರಾತ್ರಿ ಹೋಗ್ತದೆ, ಹಗಲು ಬರ್ತದೆ. ಸುಖ ಅಂತನೂ ಇಲ್ಲಿ ನಾವು ಬಹಳ ಸುಖದಿಂದ ಇದೀವಪ್ಪ ಅನ್ನಂಗಿಲ್ಲ. ವಿಷಯಾದಿಗಳಲ್ಲಿ ಬರುವಂತ ಏನಿದು ಸುಖ, ವಿಷಯಾದಿಗಳಲ್ಲಿ ಇದು ಕಾಣ್ತೀವಲ್ಲ, ಆ ಸುಖ ಯಾವತ್ತು ಶಾಶ್ವತ ಏನಂದ್ರೆ ಅಲ್ಲ. ಅದು ಹಂಗ ಕರಗ್ತದ ಮತ್ತೆ ಬರ್ತದೆ. ಎರಡು ಪಾಪ ಪುಣ್ಯ ಮಿಶ್ರಿತವಾಗಿ ಬಂದಂತ ಈ ಶರೀರ, ಪಾಪ ಬಂದಾಗ ದುಃಖ ಆಗ್ತದ, ಸುಖ ಏನು ಪುಣ್ಯ ಬಂದಾಗ ಸುಖ ಆಗ್ತದ. ಆದ್ರೆ ಎರಡು ಶಾಶ್ವತ, ಎರಡು ಮಿಥ್ಯೆ ಆಗ್ತಾವ. ಯಾವಾಗ? ನಿನ್ನ ತಿಳ್ಕೊಂಡ್ರೆ. ಇಲ್ಲಂದ್ರೆ ಇದೇ ಸತ್ಯ ಅನ್ಕೊಂಡು ಈಗ ನೋಡು, ಅನಸ್ತೇಸಿಯಾ ಕೊಟ್ಟು ಆಪರೇಷನ್ ಮಾಡಿದ್ರ ಇಲ್ರಿ ಏನು ಕಂಡ ಬರ್ಲಿಲ್ರಿ ಅಂತೀವಿ. ಆದ್ರೆ ಆಪರೇಷನ್ ಆಗೋದ್ ಬಿಟ್ಟದೇನ? ಆಪರೇಷನ್ ಆಗ್ಯದ, ಆಪರೇಷನ್ ಆಗೇ ಬಿಟ್ಟದ. ಆದ್ರ ನೋವು ಕಂಡಿತ್ತೇನೋ? ಕಾಣ್ಲಿಲ್ಲ. ಆದ್ರ ಅನಸ್ತೇಸಿಯಾ ಕೊಡ್ಲಾರ್ದ ಆಪರೇಷನ್ ಮಾಡ್ರಿ ಎಷ್ಟು ನೋವು ಕಾಣ್ತದ, ಬಾಳ ತ್ರಾಸ ಆಗ್ಯದ್ರಿ, ಬಾರಿ ಅಂತ ನಾವು ಒದ್ದಾಡ್ತೀವಲ್ಲ. ಅದ್ರಾಗ ಈ ಗುರು ವಾಕ್ಯ ಹಂಗ ಕೆಲಸ ಮಾಡ್ತಾವ. ಇಲ್ಲಿ ಕೂಡ ಯಾವಾಗ ಅಂತಂದ್ರೆ ವಿಷಯ ಯಾವಾಗ್ಲೂ ಶಾಶ್ವತ ಇರದೇ ಇರುವಂತದ್ದು, ಇದು ಮಿಥ್ಯವಾಗಿರುವಂತದ್ದು. ಗುರು ಮುಖಾಂತರ ತಿಳ್ಕೊಂಡು ಇಂಥ ಆನಂದವನ್ನ ಅಂದ್ರೆ ಈ ಆನಂದನೂ ಇದ್ರಿಂದ ಆದಂತ ಆನಂದನೂ ಅದು ಸುಖದ್ದು ಅಲ್ಲ, ದುಃಖದ್ದು ಅಲ್ಲ. ಅದು ಬರ್ತದೆ ಹೋಗ್ತದೆ. ಅದರ ನಿಜವಾಗಿರುವಂತ ಒಂದು ಬಿಂಬ ಆನಂದ ನನ್ನೊಳಗ ಐತೆ. ಯಾವಾಗ ಅಪೇಕ್ಷೆ ಪಟ್ಟು ಬಯಸ್ತೀನಿ ಅದು ತೊಂದರೆ ಕೊಡ್ತದ. ಅದಕ್ಕೆ ಅಪೇಕ್ಷೆ ಮಾಡಿ ಆ ವಿಷಯಗಳನ್ನ ಪಡ್ಕೊಂಡಂತ ಅದ್ರಲ್ಲಿರುವಂತ ಆನಂದ ಸತ್ಯ ಏನಂದ್ರೆ ಇಲ್ಲ. ಅವೆಲ್ಲ ತೋರಿ 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 ಅಡಗ್ತಾವ, ಜಗತ್ತಿನೊಳಗ ತೋರ್ತಾವ, ಅಡಗ್ತಾವ. ಅದಕ್ಕ ಅದು ವಿಷಯ ಆನಂದ ಅಂದ್ರ ವಿಷಯಕಾರ ವೃತ್ತಿ ಒಡನೆ ವಿಷಯ ಆನಂದ ತೋರಿದಂಗಾಗ್ತದೆ. ವಿಷಯ ನಮಗೆ ಪ್ರಾಪ್ತಿ ಆಯ್ತು ಅಂತಂದಾಗ ಅಲ್ಲಿ ಏನಾಗ್ತದೆ, ವಿಷಯಕಾರ ವೃತ್ತಿಯೊಡನೆ ವಿಷಯ ಒಂದು ಆನಂದ ಅಲ್ಲಿ ತೋರಿದಂಗಾಗ್ತದೆ. ಅದು ನಿಜವಾದ ಆನಂದ ಏನಪ್ಪ ಅಂತಂದ್ರ ಅಲ್ಲ. ಅದಕ್ಕೇನ್ ಹೇಳ್ತಾರ? ವಿಷಯ ಆನಂದ ಅಂತ ಹೇಳ್ತಾರ. ಅದಕ್ಕೆ ಈ ರೂಪವಾಗಿ ತೋರ್ತದೆ, ಇದೇ ಆನಂದನೇ. ಮತ್ತೆ ಇಲ್ಲಿ ಕೂಡ ಎರಡನೇದ್ರಲ್ಲಿ ಕೂಡ ನಿನ್ನೆ ಹೇಳಿದ್ರು. ಯಾಕಂದ್ರೆ ಈ ಬಹಿರ್ಮುಖವಾದಂಥ ವೃತ್ತಿ ಅಂತರ್ಮುಖ ಆಗುವಂಥದ್ದು. ಜಾಗ್ರದಲ್ಲಿ ಸುಖ ಇಲ್ಲ, ಸ್ವಪ್ನದಲ್ಲಿ ಇಲ್ಲ, ಕೊನೆಗೆ ನಿದ್ರೆಯಲ್ಲಿ ಹೋಗ್ತಾನ. ಅಲ್ಲಿ ನಿದ್ರೆಯಲ್ಲಿ ಮಾಯಾ ವೃತ್ತಿ ಇರ್ತದಲ್ಲಿ. ನಿದ್ರೆ ಒಳಗ ಮಾಯಾ ವೃತ್ತಿ ಇದ್ದದಕ್ಕಾಗಿ ಇವೆಲ್ಲ ಮಾಯ ಆಗಿರತ್ತವ. ಶರೀರನ ಮಾಯೆ, ಏನು ಸೂಕ್ಷ್ಮ ಶರೀರ ಮಾಯೆ, ಆಮೇಲೆ ಸ್ಥೂಲ ಶರೀರ ಮಾಯೆ, ಇಂದ್ರಿಯಗಳು ಮಾಯೆ, ಎಲ್ಲಷ್ಟು ಇರಂಗೇ ಇಲ್ಲ ಅಲ್ಲಿ. ಅದ್ರ ಪೂರ್ತಿ ಹೋಗ್ಯಾವನಂದ್ರ ಅಲ್ಲ, ಅವು ಅಡಗಿರ್ತಾವಲ್ಲಿ, ಅಡ್ಕೊಂಡ್ಬಿಡ್ತಾವು. ಅಲ್ಲೇನಿರ್ತದ ಮಾಯ. ಅದಕ್ಕ ಜಗತ್ ಹೆಂಗದ ಮಾಯಾ ರೂಪಿ ಅಂತ ಕೂಡಿದ್ದು. ಮಾಯನೇ ಐತಿಲ್ಲ. ಇಷ್ಟ ಚಂದನೆ ವ್ಯವಹಾರ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ, ಒಮ್ಮದೊಮ್ಮಲೆ ಮಾಯ ಆಗಿಬಿಡ್ತು. ಎಲ್ಲೋದು? ನೀ ಇಷ್ಟು ಗಳಿಸಿದಿಲ್ಲ ರೊಕ್ಕ ರೂಪಾಯಿ ಎಲ್ಲೋದು? ಇಂಥ ದೊಡ್ಡ ಮನಿ ಕಟ್ಟಿದಿಲ್ಲ, ಮನಿ ಎಲ್ಲೋಯ್ತು? ಹೆಂಡತಿ ಮಕ್ಕಳು ಎಲ್ಲಿ ಹೋದ್ರು? ಇಷ್ಟೆಲ್ಲ ಗಂಟೆ ಹಾಕೊಂಡ್ ಕುಂತಿ ಎಲ್ಲ ಎಲ್ಲೋದು? ಮುಂಜಾನೆ ಸಂಜೆ ನೀ ಮಲಗಿದೆ ಅಂತ ನಿನಗೆ ಆಯ್ತು, ಹೋಗೇ ಬಿಟ್ಟು ಅಲ್ಲ, ಮುಗದ ಹೋಯ್ತು. ಮತ್ ಮುಂಜಾನೆ ಹೇಳ್ತೀವಿ ಬಿಡ್ತೀವಿ ಗ್ಯಾರಂಟಿನೇ ಇಲ್ಲ. ಆದ್ರೆ ಹೇಳ್ತೀನಿ ಅಂತಾನೆ ಮಕ್ಕೊಳ್ತೀವಿ ನಾವು, ಹೌದಿಲ್ಲ? ಅದ್ರಂಗ ಸ್ವಪ್ನ ಪ್ರಪಂಚನೇ ನಾಶ ಆಯ್ತು, ತೋರ್ದಂಗಾಯ್ತು, ನಾಶ ಆಯ್ತು. ಅಲ್ಲೇನಾಯ್ತು? ಮಾಯಾ ವೃತ್ತಿಯಿಂದ ಕೂಡಿದಂತ ಒಂದು ನಿದ್ರೆಯ ಪ್ರಪಂಚ. ಅಲ್ಲಿ ಕೂಡ ಏನಾಗ್ತದಂದ್ರ ನಿದ್ರೆ ಬ್ರಹ್ಮಾನಂದ ಇರ್ತದ. ಅದು ನಿಜವಾದ ಆನಂದ ಏನಂದ್ರ ಅಲ್ಲ, ಅದು ಕೂಡ ಪರಿಸ್ಥಿತಿ. ಯಾಕಂದ್ರ ಯಾವ ರೀತಿ ನಿರ್ವಿಷಯ ಆನಂದ ಇರ್ತದ, ಅದ್ರಲ್ಲಿ ಪ್ರತಿಬಿಂಬಿತ ಆನಂದ ಅನ್ನುವಂಥದ್ದು ಕೂಡ ಇರ್ತದಲ್ಲಿ. ಇದಕ್ಕೆ ಕೂಡ ಏನ್ ಹೇಳ್ತಾರೆ? ಇದು ನಿರ್ವಿಷಯ ಆನಂದ, ಆದ್ರಿಂದ ಇದು ಪೂರ್ಣ ಆಗಿರುವಂತದ್ದು. ಅದರಿಂದ ಇದಕ್ಕೆ ಬ್ರಹ್ಮಾನಂದ ಅಂತ ಕೂಡ ಕರೀತಾರೆ. ಯಾಕೆ ಇಲ್ಲಿ ಕೂಡ ದೇಹ ಅಭಿಮಾನಿಗಳು ಏನಿರಂಗಿಲ್ಲ, ಅಭಿಮಾನ ಏನು ಇರಂಗಿಲ್ಲ, ಶರೀರದ ಅಭಿಮಾನ ಏನು ಇರ್ತದೇನಲ್ಲಿ, ಯಾವ ಅಭಿಮಾನ ಇರಂಗಿಲ್ಲ, ಅಹಂಕಾರ ಇರಂಗಿಲ್ಲ, ಮಮಕಾರ ಇರಂಗಿಲ್ಲ, ಯಾವುದು ಇರಂಗಿಲ್ಲ. ಅಲ್ಲಿ ತೋರುವಂಥದ್ದು ಯಾವುದು ಅಂತಂದ್ರೆ ಅಲ್ಲಿ ಅಜ್ಞಾನ ಅನ್ನುವಂಥದ್ದು ಅಡ್ಡ ಆಗ್ಯದ. ಅಲ್ಲಿ ನಿದ್ರೆ ಒಳಗ ಅದು ಒಂದು ಪೂರ್ತಿ ಮುಚ್ಚಿಬಿಟ್ಟದ. ಹಂಗಾಗಿ ನಿನಗ್ ತೋರವಲ್ಲ, ಆದ್ರ ಅನುಭವ ಅಂತೂ ಆಗಕತ್ತ, ಬ್ರಹ್ಮಾನಂದದ ಅನುಭವ ಅದ. ಅದಕ್ಕೆ ಇದು ಹೆಂಗದಂದ್ರೆ ಇದಕ್ಕೆ ಬ್ರಹ್ಮಾನಂದ ಅಂತ ಹೇಳ್ತಾರ. 3ನೇ ನುಡಿಯಲ್ಲಿ ಏನ್ ಹೇಳ್ತಾರ ನೋಡೋಣ. ತನಿ ನಿದ್ದೆಯೋಳಳಿದ ಅನ್ಯ ನೆನಪು ಜನಿಸದೆ ಸುಮ್ಮನೆ ನಿಂದ ವೇಳೆಯೋಳಿನಿದು ಗಾಣಿಸುವ
ಅಂತ ಕೂಡ ಹೇಳ್ತಾರ. ಏನಾಗ್ಯದ ತನಿ ನಿದ್ರೆ ಅಂದ್ರೆ ಗಾಢವಾದ ನಿದ್ರೆ. ಆ ನಿದ್ರೆ ಅಳಿದ ಮೇಲೆ ನಿದ್ದೆ ಬಹಳ ಗಾಢವಾದ ನಿದ್ದೆ ಹತ್ತದ. ಯಾಕಂತಂದ್ರೆ ಅದು ಗಾಢವಾದ ನಿದ್ರೆ ಏನಾಗ್ಯದ ಹೋಗ್ಬಿಡ್ತು, ನಾಶ ಆಯ್ತು. ಆದ್ರೆ ವೃತ್ತಿ ಏನಾಯ್ತು, ಗಾಢವಾದ ನಿದ್ರೆ ನೋಡ್ರಿ. ಸ್ವಲ್ಪ ನಾವು ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎಚ್ಚರ ಆದಾಗ ಏನಾಗ್ತದ ಅಂತಂದ್ರ ಅಲ್ಲಿ ಪೂರ್ತಿ ನಿದ್ರೆನೂ ಅಲ್ಲ, ಪೂರ್ತಿ ಜಾಗೃತ ಪ್ರಪಂಚಕ್ಕೂ ಬರಕ್ ಆಗ್ತಾ ಇಲ್ಲ. ಸುಮ್ನೆ ಕೂತ್ಕೊಂಡಿದ್ರು, ಏನು ಉಳಿಯಂಗಿಲ್ಲ ಅಲ್ಲಿ ನೋಡ್ರಿ. ಆ ವೃತ್ತಿ ಏನಾಗ್ತದ, ಯಾವ ವಿಷಯವನ್ನ ಸ್ಮರಣೆ ಮಾಡಕ್ ಆಗಲ್ಲ ಅಲ್ಲಿ. ಮತ್ತೆ ಸುಮ್ಮನೆ ಇರುವಂಥದ್ದು ಅಂದ್ರೆ ಯಾವುದೇ ಒಂದು ವ್ಯಾಪಾರ ಇಲ್ಲ ಅಲ್ಲಿ, ನಿರ್ವ್ಯಾಪಾರದಿಂದ ಇರುವಂಥದ್ದು. ಮತ್ತೆ ಹೊರಗೆ ವಿಷಯ ಸುಖಕ್ಕೂ ಹೋಗದೆ ಇರುವಂಥ ಮನಸ್ಸು. ಆಮೇಲೆ ನಿದ್ರೆಯಲ್ಲಿಯೂ ಮುಳುಗದೆ ಇರುವಂಥ ಮನಸ್ಸು ಪೂರ್ತಿ. ಅಂದ್ರೆ ಒಂಥರ ತೂಕಡಿಕೆ ಸ್ಥಿತಿ ಅಂತಾರಲ್ಲ, ಆ ರೀತಿಯಲ್ಲಿ ಮನಸ್ಸಿರುವಂಥ. ಯಾಕಂತಂದ್ರ ಅಲ್ಲಿ ಒಂಥರ ಏನಂದ್ರ ಆ ಅನುಭವ, ಆ ನಿದ್ರೆಯಲ್ಲಿ ಏನೊಂದಿಲ್ಲ, ಸುಮ್ಮನೆ ಆ ಕಡೆ ಪೂರ್ತಿ ಆ ಕಡೆನೂ ಓದಂಗಾಗಿಲ್ಲ, ಈ ಕಡೆ ಎಚ್ಚರಿಕೆ ಸ್ಥಿತಿ ಹಂಗೂ ಇಲ್ಲ. ಹೆಂಗ ತೂಕಡಿಕೆ ಸ್ಥಿತಿಯಲ್ಲಿ ಹಿಂಗೆ ಮಾಡುವಂತ ಒಂದು ಆನಂದ ಏನಿರ್ತದ, ಆನಂದವನ್ನ ಸವಿತಾ ಇರುವಂತ ಸ್ಥಿತಿ ಅದು. ಇದಕ್ಕೆ ಏನ್ ಹೇಳ್ತಾರ, ವಾಸನಾನಂದ. ಈ ಕಡೆ ಪೂರ್ತಿ ಅದ್ರಾಗೂ ಹೋಗಿಲ್ಲ, ಪೂರ್ತಿ ಎಚ್ಚರ ಸ್ಥಿತಿಗೂ ಬಂದಿಲ್ಲ, ಸುಮ್ಮನೆ ತೂಕಡಿಕೆ ಹಿಂಗ ಕೆಲವೊಂದೊಂದ್ಸಲ ಅನುಭವ ಆಗ್ತಾವ ನೋಡ್ರಿ. ಇದಕ್ಕೇನ್ ಹೇಳ್ತಾರ, ವಾಸನಾನಂದ ಅಂತ ಹೇಳ್ತಾರೆ. ಮತ್ತೆ ಇವಾಗ 4ನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ, ಇಷ್ಟಾಗೋದಿಲ್ಲ. ಹಾನುಪದಾನವು ಎಂಬೇನು ಮಿಲ್ಲದ, ಸ್ವಲ್ಪ ಅಕ್ಷರ ನೋಡಿ. ಹಾನುಪದಾನವೆಂಬೇನು ಮಿಲ್ಲದುಪೇಕ್ಷ ಮಾನಸ ವೈದಲ ನೂನವಾದ ಅನುಪಮ ಅನ್ನುವಂತ ವಿಚಾರ. ಹಾನ ಅಂದ್ರೆ ಏನಪ್ಪಾ ಅಂದ್ರ ಇಲ್ಲಿ ಕೂಡ ಏನಾಗ್ತದ, ರಾಗ ದ್ವೇಷ ಹಿರದೇ ಇರುವಂಥದ್ದು. ಅಲ್ಲಿ ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಏನು ಇರದೇ ಇರುವಂತ ಉಪೇಕ್ಷ ಮಾನಸವು ಅಂದ್ರೆ ಉದಾಸೀನ ಭಾವ ಇರುವಂಥದ್ದು. ಉದಾಸೀನ ಭಾವ ಇರುವಂಥದ್ದು ಇದು ಏನ್ ಹೇಳ್ತಾರಪ್ಪ ಅಂದ್ರ ಮುಖ್ಯಾನಂದ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರ. ಮುಖ್ಯಾನಂದ ಏನ್ ಹೇಳ್ತಾರ, ಈ ವಿಷಯ ನನಗಿಷ್ಟ ಐತೆ ಅನ್ನುವಂಥದ್ದನ್ನು ಇಲ್ಲ, ಮತ್ತೆ ಇದು ಸರಿ ಇಲ್ಲ ಅಂತ ತಿರಸ್ಕಾರ ಮಾಡುವಂಥದ್ದನ್ನು ಇರಂಗಿಲ್ಲ. ಉದಾಸೀನ ಭಾವ. ಯಾಕಂತಂದ್ರ ಜಗತ್ತಿನಲ್ಲಿ ಯಾವುದೇ ಆಗಿರ್ಬೋದು, ಅವು ಸತ್ಯ ಅಲ್ಲ. ಅವು ಹೆಂಗಂದ್ರ ತೃಣ ಸಮಾನ ಅಂತ ಕಾಣುವಂಥದ್ದು. ಅದ್ರ ಬಗ್ಗೆ ರಾಗನೂ ಇಲ್ಲ, ಅದ್ರ ಬಗ್ಗೆ ದ್ವೇಷನೂ ಇಲ್ಲ. ಯಾಕಂದ್ರೆ ಗೊತ್ತಾಗ್ಬಿಟ್ಟದಲ್ಲ, ತನ್ನ ಮನಸ್ಸಿನೊಳಗ ಏನು ಹೊರಗಿನ ಯಾವುದೇ ಒಂದು ವಿಷಯ ತಗೊಂಡಾಗ ಅವು ಹೆಂಗದಾವ. ಇವಾಗ ಏನಂದ್ರ ಸಿದ್ಧಾರೂಢರು ಇಂಥ ಒಂದು ಜ್ಞಾನವನ್ನ ಪಡ್ಕೊಳ್ಬೇಕನ್ನುವಂಥ ಭಾವದಲ್ಲಿ ಚಿಕ್ಕವನಿರ್ಬೇಕಾದಾಗ ಆ ಭಾವ ಬಂತು. ಹೋಗ್ಬೇಕಾದಾಗ ಇಬ್ರು ಸೋಮ ಭೀಮ ಅಂತ ಹೇಳ್ಬಿಟ್ಟು ಇಬ್ರು ದೋಸ್ತರು, ಅವ್ರ ಗೆಳೆಯರು ಅವ್ರ ಜೊತೆ ಬಂದ್ರು. ಅವ್ರ ಜೊತೆ ಹೋಗಕ್ ಆಗ್ಲಿಲ್ಲ, ಆದ್ರೂ ಕೂಡ ಅವ್ರನ್ನ ಕರ್ಕೊಂಡು ಅವ್ರು ಬಂದ್ರು ಕೂಡ ಅವ್ರು ಅರ್ಧಕ್ಕ ಹೋದ್ರು. ಆದ್ರ ಅವ್ರನ್ನ ಬೇಕಾದಂಗ ಮನೇಲೆ ಇದ್ಕೊಂಡು ಉಣ್ಕೊಂಡ್ ತಿನ್ಕೊಂಡ್ ಭೋಗವನ್ನು ಮಾಡ್ಕೊಂಡು ಜಗತ್ತಿನೊಳಗ ಓಲಾಡ್ಕೊಂಡ್ ತಿರ್ಬೋದಾಗಿತ್ತು. ಆದ್ರೆ ಜಗತ್ತಿನಲ್ಲಿ ಇರುವಂತ ಸರ್ವ ಭೋಗಗಳು ಏನದಾವ, ತೃಣ ಸಮಾನ ಅದಾವ. ಇವು ಅಮುಖ್ಯವಾದಂತ ಆನಂದ ಅದಾವ. ಮುಖ್ಯವಾದ ಆನಂದವನ್ನು ಪಡ್ಕೋಬೇಕು ಅಂತ ಬಂದ್ರು ನೋಡ್ರಿ ಅವ್ರು. ಇದು ಮುಖ್ಯ ಆನಂದ. ಅಕ್ಕ ಮಾದೇವಿ ಅಂತ ಒಂದು ಗಂಡ ರಾಜನಾದಂಥ ಯಾವ್ದು ಬೇಡ ಅಂದ್ರೆ ಯಾವ್ದು ಬೇಡ ಅಂದ್ರೆ ಆಕಿ ಮನೆ ಬಿಟ್ಟೆ ಬಂದಳು.
ಎಲ್ಲಿಗೆ ಹೋಗ್ತಿ ಎಲ್ಲ ಕೇಳಿದ್ರು. ಆದ್ರೂ ಕೂಡ ಜಗತ್ತಿನ ಭೋಗಾದಿಗಳೆಲ್ಲ ತೃಣ ಸಮಾನ, ನಾನೇನು ಮಲ್ಲಿಕಾರ್ಜುನನ್ನು ಹುಡುಕಬೇಕು, ಆತನಲ್ಲಿ ಒಂದಾಗ್ಬೇಕನ್ನುವಂತ ಭಾವದಲ್ಲಿ ಎಲ್ಲವೂ ತೃಣ ಸಮಾನ, ಅಮುಖ್ಯವಾದಂತ ಆನಂದಗಳದ, ಮುಖ್ಯವಾದ ಆನಂದ ನನಗೆ ಇದು ಬೇಕಂತ ಬಂದಂಥದ್ದು ನೋಡಿ. ಹಂಗಾಗಿ ಉದಾಸೀನ ಭಾವ, ಅಲ್ಲಿ ಯಾವುದ್ರ ಬಗ್ಗೆ ದ್ವೇಷನೂ ಇಲ್ಲ, ಮತ್ತೆ ಅದ್ರ ಬಗ್ಗೆ ರಾಗನೂ ಇಲ್ಲ. ಜಗತ್ತಿನ ವಿಷಯಾದಿಗಳು ಯಾವುದು ಅವರಿಗೆ ಇದಿರಂಗಿಲ್ಲ. ಅಲ್ಲಿ ಪ್ರೇಮನೂ ಇಲ್ಲ, ಅಪ್ರೇಮನೂ ಇಲ್ಲ. ಈ ಮುಖ್ಯಾನಂದದ ಗುಣ ಈಗ ನೋಡ್ರಿ ಬಹಳ ಇದು ವಿಶೇಷ ಘಟ್ಟ ಇದು. ಈ ಭಾವಕ್ಕೆ ಬರುವಂಥದ್ದು. ಈ ಭಾವಕ್ಕೆ ಬಂದಾಗ ಈಜಿ ಆಗ್ತದೆ ಮುಂದೆ ಹೋಗಕ್ಕೆ, ಇಲ್ಲಾಂದ್ರೆ ಇಲ್ಲಿಗೆ ತಡೆದ್ ಬಿಡ್ತಾವ. ಮುಖ್ಯಾನಂದ ಬಹಳ ಮುಖ್ಯ. ಇದು ಹೆಂಗಂದ್ರ ಈ ಸಾಧನೆ ಮಾಡುವಂಥವ್ರಿಗೆ ಬಹಳ ಮುಖ್ಯ ಇದು, ಈ ಭಾವ ಬರುವಂಥದ್ದು ಮನಸ್ಸಿನಲ್ಲಿ. ಇವು ಯಾಕಂತಂದ್ರ ಈ ಅಹಂಕಾರ ಮಮಕಾರ ಅನ್ನುವಂಥದ್ದು, ರಾಗ ದ್ವೇಷ ಅನ್ನುವಂಥದ್ದು ಜಗತ್ತಿನ ಮೇಲೆ ಇದು ಸತ್ಯ, ಇದೆಲ್ಲ ಗೊತ್ತಿರುವಂತ ಒಂದು ಇದೆಲ್ಲ ವಿಚಾರಗಳು, ಈ ಗುಣಗಳು ಯಾಕಂತಂದ್ರೆ ಈ ಮುಕ್ತಿಯನ್ನು ಪಡ್ಕೊಳ್ಳುವಂಥ ಪ್ರತಿಯೊಬ್ಬ ಸನ್ಯಾಸಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಈ ಭಾವಕ್ಕೆ ಬಂದು ಮುಮುಕ್ಷ ಆಗಿರ್ಬೋದು, ಅಭ್ಯಾಸಿ, ಮುಖ್ಯ ತಲುಪುವಂಥದ್ದು ಎಲ್ಲಿಗೆ ಅಂದ್ರೆ ಮುಕ್ತಿ ಅನ್ನುವಂಥ ಒಂದು ಪಥಕ್ಕೆ ತಲುಪುವಂಥದ್ದೇ ಉದ್ದೇಶ. ಆದ್ರೆ ಇದು ಬೇಕು. ಸನ್ಯಾಸಿ ಅಂತಂದ್ರೆ ಏನಂದ್ರೆ ಆ ಭಾವದಲ್ಲಿ ಅಹಂಕಾರ ಮಮಕಾರ ಅಳಿದವ್ರಿಗೆ ಸನ್ಯಾಸಿ ಅಂತ ಹೇಳ್ತಾರ. ಬರೀ ಮೈ ಮೇಲೆ ಕಾವಿ ಬಟ್ಟೆ ಹಾಕೊಂಡು ನಾವ್ ಯಾರಾದ್ರೂ ಹಾಕೊಳ್ಬಹುದು, ಸಿಗ್ತಾವ, ಸನ್ಯಾಸಿ ಅಂತಾರೇನು? ಯಾರು ಮನಸ್ಸಿನಲ್ಲಿ ಅಹಂಕಾರ ಮಮಕಾರ ಸಂಪೂರ್ಣವಾಗಿ ತ್ಯಜಿಸಿ ಜಗತ್ತಿನ ಭಾವದಲ್ಲಿ ಏನು ಉದಾಸೀನ ಭಾವ ಆಗುವಂಥದ್ದು, ಯಾವುದಕ್ಕೆ ಪ್ರೇಮನೂ ಇಲ್ಲ, ಅಪ್ರೇಮನೂ ಇಲ್ಲ. ಹಂಗಾಗಿ ಆ ರೀತಿ ಆ ಭಾವ ಇರ್ಬೇಕು. ಇದು ಸನ್ಯಾಸಿಗೆ ಬಹಳ ಮುಖ್ಯ. ಇದು ರೂಢಿಸ್ಕೊಳ್ಬೇಕು. ಯಾವ ಮುಕ್ತಿ ಪಥವನ್ನ ನಾವು ತಲುಪಬೇಕಂತಂದ್ರ ನಮ್ಮೊಳಗೆ ನಾವ್ ಇಂಥದನ್ನ ರೂಢಿಸ್ಕೊಳ್ಬೇಕಂತ ಹೇಳ್ತಾರೆ ಮಹಾತ್ಮರು. ಯಾಕಂದ್ರೆ ಜಗತ್ತಿನ ಒಳಗೆ ಏನ್ ಕಾಣ್ತಾವ ಅವು ಎಲ್ಲನೂ ಮಿಥ್ಯೆ ಅದಾವ. ಇದ್ರ ಬಗ್ಗೆ ಯಾವ ಒಂದು ಪ್ರೇಮನೂ ಇಲ್ಲ, ಅಪ್ರೇಮನೂ ಇಲ್ಲ. ಅದಕ್ಕೆ ಈ ರೀತಿ ಏನಾಗ್ತದ, ಅನುಪಮವಾದ ನಿಜ ಸುಖವೇ ಇದು ಹೆಂಗಾಗ್ತದಂತಂದ್ರೆ, ಅನುಪಮವಾದ ಈ ನಿಜ ಸುಖ ಎಲ್ಲಿ ಒಳಿತದಂತಂದ್ರ ಈ ಉದಾಸೀನ ವೃತ್ತಿಯಲ್ಲಿ ಒಳಿತದಿದು. ಮತ್ ಎಲ್ಲವನ್ನ ಹಿಡ್ಕೊಂಡು ಕುಂತ ಒಳಿತದೇನ್ರಿ ಇದು? ಅವೇ ತೋರಕತ್ತಿ ಬಿಡ್ತಾವ. ಇದಕ್ಕೆಲ್ಲಿ ಜಾಗ ಇರ್ತದೆ. ಅದಕ್ಕೆ ಮೊದಲು ಅವು ಏನು ಒಳಗದವ ತೆಗೆದು ಹಾಕ್ಬೇಕಾಗ್ತದೆ. ಏನ್ ಸತ್ಯ ಅನ್ಕೊಂಡು ಕುಂತಿದೆ, ಅದು ಸತ್ಯ, ಇದು ಸತ್ಯ, ಅದು ಆಯ್ತು, ಇದಾಯ್ತು ಅಂತ ಅವೆಲ್ಲ ತೆಗೆದಾಗಿ ಒಂದ್ ಗಡಿಗೆ ಒಳಗ್ ಜೋಳ ಅದಾವ, ಅವನ್ನೆಲ್ಲ ತೆಗೆದು ಗೋಧಿ ಹಾಕ್ಬೇಕಾಯ್ತು. ತೆಗೆದಾಗ ಗೋಧಿ ಹಾಕಕ್ ಸಾಧ್ಯ ಆಗ್ತದೆ. ಮತ್ ತುಂಬ್ಕೊಂಡ ಕುಂತಾಗ ಗುರುವಾಕ್ಯ ಹೆಂಗ್ ಒಳಗ್ ಹೋಗ್ತಾವ. ಅದಕ್ಕೆ ಈ ಜಗತ್ತಿನ ಬಗ್ಗೆ ವಿಚಾರ ಮಾಡಿ ಅದ್ರ ಬಗ್ಗೆ ಉದಾಸೀನ ಭಾವ ಮಾಡುವಂಥದ್ದು. ಯಾವುದು ಅದಕ್ಕೆ ರಾಗನೂ ಇಲ್ಲ, ದ್ವೇಷನೂ ಇಲ್ಲ, ಇಚ್ಛೆನೂ ಇಲ್ಲ, ಯಾವುದೂ ಇಲ್ಲ. ಈ ರೀತಿ ಉದಾಸೀನ ಭಾವದಿಂದ ಇರುವಂಥದ್ದು ಶಂಕರಾಚಾರ್ಯರು ಕೂಡ ಕೆಲವು ಹೇಳ್ತಾರೆ. ಉದಾಹರಣೆದಾಗ ಬರ್ತಾವ. ತಾಯಿ ಕಳ್ಸೋದೇ ಇಲ್ಲವಲ್ಲ, ಬೇಡ ಬೇಡ ಬೇಡ, ಒಬ್ಬನೇ ಮಗ ಇರ್ಬೋದಾಗಿತ್ತಲ್ಲ ಮನ್ಯಾಗ ಎಲ್ಲವನ್ನ ಹೇಳ್ಕೊಂಡು, ಆದ್ರೂ ಬೇಡ 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 ಅಂತಂದ್ರು. ಅವಾಗ ಸ್ನಾನಕ್ಕೆ ಹೋದಾಗ ಒಂದು ಮೊಸಳೆ ಆತನ ಕಾಲು ಹಿಡಿದ್ ಬಿಡ್ತದ. ಆ ಮೊಸಳೆ ಕೂಡ ಒಂದು ಶಾಪ ಇರ್ತದ. ಯಾಕಂದ್ರೆ ಪರಮಾತ್ಮನೇ ಒಬ್ಬ ಬ್ರಹ್ಮಜ್ಞಾನಿಯಾಗಿ ಬಂದಂಥವನ ಒಂದು ಕಾಲಿನ ಒಂದು ಸ್ಪರ್ಶದಿಂದ ಆತಗ ಆ ಶಾಪ ವಿಮೋಚನೆ ಆಗ್ಬೇಕನ್ನುವಂತ ಒಂದು ಶಾಪ ಇರ್ತದೆ. ಯಾರಿಗೆ? ಯಾವ್ದಕ್ಕ? ಮೊಸಳೆಗೆ. ಹಂಗಾಗ್ಬಿಟ್ಟು ಅದು ಕೂಡ ಅಲ್ಲಿ ನಡೀತದ. ಇವರು ಹೋಗಿ ಮುಳುಗಿದಾಗ ಆ ಮೊಸಳೆ ಕಾಲು ಹಿಡಿತದ. ಹಿಡಿದಾಗ ಅವಾಗ ತಾಯಿ ಕೂಗ್ತಾನ, ಅಮ್ಮ ನೀವು ಸನ್ಯಾಸಿ ಆಗಿ ನನಗ ಈ ಲೋಕಕ್ಕ ಅರ್ಪಣೆ ಮಾಡಿದ್ರ ನನಗೆ ಇದು ಮೊಸಳೆ ಬಿಡ್ತದಿಲ್ಲ ಅಂದ್ರೆ ನನ್ನ ಕೊಂದಾಕಿ ಬಿಡ್ತದ ಅಂತಂದಾಗ ಆಕಿಗೆ ಒಂದೇ ಮಾತು ಅನ್ನಿಸ್ತದೆ, ಎಲ್ಲಾರ ಬದುಕೊಳ್ಳಿ ನನ್ನ ಮಗ, ಸತ್ತೋಗ್ಬಿಡ್ತಾನೆ, ಇಲ್ಲಂದ್ರ ಎಲ್ಲಾರ ಬದುಕಲಿ, ಆಯ್ತಪ್ಪ ನೀ ಸನ್ಯಾಸಿ ಆಗೋ, ಬಿಡ್ತೀನಿ ನಾನು. ಯಾಕಂದ್ರ ಸನ್ಯಾಸಿ ಆಗ್ಬೇಕಾದ್ರೆ ಮದುವೆ ಆಗೋದಕ್ಕಿಂತ ಮುಂಚೆ ತಾಯಿ ತಂದಿದ್ರ ತಾಯಿ ತಂದಿ ಅಪ್ಪಣೆ ಪಡಿಬೇಕಾಗ್ತದ. ಮದುವೆ ಆದ್ಮೇಲೆ ಹೆಂಡತಿ ಅಪ್ಪಣೆ ಪಡಿಬೇಕಾಗ್ತದ. ಹಂಗ ಬಿಡು ಮಾಡಂಗಿಲ್ಲ, ಹೋಗಂಗಿರಂಗಿಲ್ಲ. ಹಂಗಾಗಿ ಅಮ್ಮ ನನ್ನ ಬಿಟ್ಬಿಡು ಅಂತಂದಾಗ ಆಯ್ತಪ್ಪ ಅಂತ ಹೇಳಿ ಒಪ್ಕೋತಾಳ.
ಆಮೇಲೆ ಎಲ್ಲಾ ಭೋಗ ಭಾಗ್ಯಗಳನ್ನ ಬಿಟ್ಟು ಅಮುಖ್ಯವಾದಂತ ಏನ್ ಜಗತ್ತಿನ ಭೋಗ ಭಾಗ್ಯಗಳನ್ನ ಬಿಟ್ಟು ಮುಖ್ಯವಾದಂತಹ ಒಂದು ವಿಚಾರಕ್ಕೆ ಅವರು ಬರುವಂತದ್ದು ಶಂಕರಾಚಾರ್ಯರು. ಇದಕ್ ಮುಖ್ಯಾನಂದ ಅಂತ ಹೇಳ್ತಾರೆ, ಇದಕ್ಕ ಅಂತ ಹೇಳ್ತಾರೆ ಮಹಾತ್ಮರು. ಈ ರೀತಿಯಾಗಿ ಇದು ಯಾವಾಗ ಇದು ಹೇಳ್ತಾರ ಮುಖ್ಯಾನಂದ, ಕೊರತೆ ಇಲ್ಲದೆ ಅನುಪಮವಾದ ನಿಜ ಸುಖವೇ ಇದು ಉದಾಸೀನ ಭಾವದಲ್ಲಿ, ಉದಾಸೀನ ವೃತ್ತಿಯಲ್ಲಿ ಒಳೆಯುವಂಥದ್ದು. ಇದು ಏನಾಗ್ತದ, ಅದಕ್ಕೆ ಇದು ಬಹಳ ಮುಖ್ಯ. ಮುಖ್ಯಾನಂದದಲ್ಲೇ ಕೆಲವು ಸಿದ್ಧಿಗಳು ಆಗ್ತಾವ ಅಂತ ಹೇಳ್ತಾರೆ. ಸಿದ್ಧಿಗಳು ಈಗ ನೋಡ್ರಿ, ಅಷ್ಟ ಸಿದ್ಧಿಗಳು, ಒಂದೊಂದು ಸಿದ್ಧಿಗಳನ್ನ ಮಾಡ್ಕೊಳಕ ಎಲ್ಲೆಲ್ಲೋ ಹಿಮಾಲಯಕ ಅಲ್ಲಿ ಇಲ್ಲಿ ಹೋಗ್ತಾರ. ಅಣಿಮ, ಮಹಿಮ, ಗರಿಮ, ಪ್ರಕಾಮ, ಈಶತ್ವ, ವಶಿತ್ವ, ಪ್ರಾಪ್ತಿ ಅಂತೆ 8 ಅಷ್ಟ ಸಿದ್ಧಿಗಳು. ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಕಾಮ, ಈಶತ್ವ, ವಶಿತ್ವ, ಇವು ಅಷ್ಟ ಸಿದ್ಧಿಗಳು. ಅಲ್ಲಿ ಹೋಗಿ ಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಸುಮ್ಮನೆ ಆಗ್ತದೆ. ಒಂದೊಂದು ಸಿದ್ಧಿಗೆ ಎಷ್ಟೆಷ್ಟೋ ದಿವಸ ಕೊಡ್ಬೇಕಾಗ್ತದೆ ಸಿದ್ಧಿ ಮಾಡ್ಕೊಳಕ. ಆದ್ರೆ ಜ್ಞಾನದಲ್ಲಿ ನೋಡ್ರಿ ಹೆಂಗ ಅಂತರ್ಗರ್ಭಿತ ಆಗಿದಾವ ಇವೆಲ್ಲ ಶಕ್ತಿಗಳು. ಅದಕ್ಕೆ ಮಹಾತ್ಮರು ಅಪ್ಪ ಆತ ಏನು ಹೇಳಿದಂತ ವಾಕ್ಯ ರೀ, ಖರೆ ರೀ, ಆತ ನೀನಿಟ್ಟ ನೆಲವೇ ಸುಕ್ಷೇತ್ರ ರೀ, ಯಾಕೆ ಹೇಳ್ತಾರ? ಎಂತ ಒಂದು ಜ್ಞಾನದಲ್ಲಿ ಎಷ್ಟು ಶಕ್ತಿ ಐತಿ ನೋಡ್ರಿ ಅದರಲ್ಲಿ. ಅದಕ್ಕೆ ಈ ಮುಖ್ಯಾನಂದದಲ್ಲಿ ಇವು ಅಣಿಮಾದಿ ಸಿದ್ಧಿಗಳು ಕೂಡ ಸೇರ್ತಾವ ಅಂತ ಹೇಳ್ತಾರ. ಅಂದ್ರೆ ಹೆಂಗಂತಂದ್ರ ಈ ನಿನ್ನ ದೇಹ ಏನು, ಈ ದೇಹವನ್ನ ಮೊದಲು ಮಾಡ್ಕೊಂಡು ಕಾಣುವಂತ ಈ ಲೋಕದಲ್ಲಿರುವಂತ ಏನ್ ಜಗತ್ತಿನಲ್ಲಿರುವಂತ ಎಲ್ಲ ವ್ಯವಸ್ಥೆನ ಪ್ರತಿಯೊಂದು ಕಾಣ್ತಾವಲ್ಲ, ಇವೆಲ್ಲ ದೃಶ್ಯ ಪ್ರಪಂಚ, ಆದ್ರೆ ಎಲ್ಲದರ ಮೇಲೆ ಉದಾಸೀನ ಭಾವ ಬರುವಂಥದ್ದು. ಯಾಕಂದ್ರೆ ಈ ರೀತಿಯಾಗಿ ಆ ಭಾವ ಬಂದಾಗ ಇಲ್ಲಿ ಅಣಿಮಾದಿಗಳು ಅಂದ್ರೆ ಅಷ್ಟ ಸಿದ್ಧಿಗಳು ಪ್ರಾಪ್ತಿ ಆಗ್ತಾವ, ಸೇರ್ತಾವ. ಅದಕ್ಕೆ ಇವತ್ತು ಜ್ಞಾನಿ ಏನ್ ಭಯ ಯಾಕಂದ್ರ ಆತ ಏನು ಅಂತಂದ್ರ ಬಹಳ ಎಚ್ಚರಿಕೆ ಇರ್ಬೇಕು. ಆತ ಹೇಳಿದಂತವ ಆಗ್ತಾವ, ಆತ ಏನ್ ನುಡಿತಾನ ಅದ ಆಗ್ತಾವ. ಯಾಕಂದ್ರೆ ಅಷ್ಟ ಇರ್ತದ ಆತನ ಬಲ್ಲಿ. ಆದ್ರೆ ಸಿದ್ಧಿಗಳು ಆಗ್ತಾವ, ಆದ್ರೆ ಅದನ್ನ ಪಡ್ಕೊಳ್ತೇನೆ ಜ್ಞಾನಿ ಅದನ್ನ ಬಳಸ್ತಾನೆ ಅಂದ್ರೆ ಬಳಸಂಗಿಲ್ಲ, ಬಳಸಬಾರ್ದು. ಅದು ಅಯ್ಯೋ ಭಾರಿ ಸಿದ್ಧಿ ಪುರುಷ ಹಂಗಲ್ಲ ಅದು. ಯಾಕಂದ್ರ ಸಿದ್ಧಿ ಕೂಡ ಅದು ಆನಂದಕ್ಕ ಇದು ಮಾಡ್ತಾವ, ಮುಂದಕ್ಕೆ ಹೋಗಕ್ ಕೊಡಂಗಿಲ್ಲ. ಸಿದ್ಧಿಗಳನ್ನ ಬಳಸಂಗಿಲ್ಲ ಮಹಾತ್ಮರು. ಆದ್ರೆ ಪ್ರಾಪ್ತ ಆಗ್ತಾವ, ಸಿದ್ಧಿ ಇರ್ತಾವ ಅವ್ರ ಹತ್ರ. ಯಾರ ತಮ್ಮ ಈ ಒಂದು ಏನು ಮುಖ್ಯಾನಂದ ಅನ್ನುವಂತ ಒಂದು ಭಾವದಲ್ಲೇ ಈ ಸಿದ್ಧಿಗಳು ಕೂಡ ಅಲ್ಲಿ ಇರ್ತಾವ ಅನ್ನುವಂತ ಭಾವ ಹೇಳ್ತಾರ. ಅಷ್ಟೊಂದು ಶ್ರೇಷ್ಠವಾದಂಥದ್ದು. ಅದಕ್ಕೆ ಯಾವಾಗ ಅಂದ್ರೆ ಇದು ಉದಾಸೀನ ಭಾವ ಏನಿಲ್ಲ, ಸಂಪೂರ್ಣ ಆತನ ಭಾವದಲ್ಲಿ ಯಾವ್ದು ಒಂದು ಯಾಕಂತಂದ್ರೆ ಅದು ಇದು ಶಾಸ್ತ್ರ ಹೆಂಗದಂತ ನಾವ್ ಯಾರನ್ನ 4 ಮಂದಿ ಮೆಚ್ಚಲ ಅನ್ನುವಂಥದ್ದಲ್ಲ, ಏಟ್ ಪಂಡಿತ ಅದನ ಅನ್ನುವಂಥದ್ದಲ್ಲ, ಏಟ್ ಚಂದ ಹೇಳ್ತಾರ ಅನ್ನುವಂಥದ್ದಲ್ಲ, ಏನಲ್ಲ. ನಮ್ಮ ಕೆಲಸ ನಮ್ಗಾಗ್ಬೇಕು, ನಮ್ಮೊಳಗ್ ನಾವ್ ಒಂದಾಗಬೇಕು, ನಮ್ಮೊಳಗ್ ನಮಗ್ ಕೆಲಸ ನಡಿಬೇಕಿಬೇಕು. ಈ ಒಬ್ರಿಗೆ ಹಂಗ ಮಾಡಿ ತೋರಿಸುವಂಥದ್ದಲ್ಲ ಇದು. ಇದು ನಮ್ಮೊಳಗ ನಾವು ನಡಿಬೇಕು, ನಮ್ಮೊಳಗ ನಾವು, ಯಾಕಂದ್ರ ಇದು ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳುವಂಥದ್ದು. ಹಂಗಾಗಿ ನಡೆ ನುಡಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದ್ರಲ್ಲ ಐತೆ, ಇದು ಪ್ರಚಾರಕ್ಕಲ್ಲ ಇದು. ಅದಕ್ಕೆ ಇಂಥ ಸಿದ್ಧಿಗಳು ಕೂಡ ಜ್ಞಾನಿಗಳಿಗಿರ್ತಾವ. ಯಾವತ್ತು ಪ್ರಚಾರಕ್ಕೆ ಇಷ್ಟಪಡಂಗಿಲ್ಲ ಜ್ಞಾನಿ, ಸುಮ್ಮನೆ ಇರ್ತಾನ. ಹೇಳ್ತಾರಲ್ಲ, ಅರಿಯದ ಮೂಢನ ಪರಿಯೋಳಿರ್ಪ ನಿಜವರಿದ ಮಹಾಪುರುಷನು ತನ್ನ ಕುರುಹು ತೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆನೊಳುಂಡುಟ್ಟು ಸಂಚರಿಪನು ಒಯ್ಯತ್ತು. ಅದಕ್ಕ ನೋಡ್ರಿ, ನಾವ್ ಎಲ್ಲಿಗೆ ಬಂದಿದೀವಿ? ಈಗ ಉದಾಸೀನ ಮುಖ್ಯಾನಂದಕ್ಕೆ ಬಂದಿದೀವಿ. ಇಷ್ಟೇ ಅಲ್ಲ, ಮತ್ತೆ ಮುಂದಕ್ಕೆ ಹೋಗ್ಬೇಕು. ಮುಂದೆ ಹೇಳ್ತಾರ ಅವ್ರು, ಏನ್ ಹೇಳ್ತಾರ 5ನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ? ಈಗ ಮಾನಸದೊಳು ಬಾಹ್ಯವೇನು ತೋರದೆ, ಅಲ್ಲಿ ಉದಾಸೀನ ಭಾವ ಬಂದು ಬಿಡ್ತು, ಮುಖ್ಯಾನಂದ ಅಲ್ಲಿ ಒಂದು ಆನಂದ ಆಗ್ತದೆ. ಸ್ವಲ್ಪ ಏನು ಮನಸ್ಸು ಶಾಂತ ಆದಾಗ ಏನಾಗ್ತದೆ ಹೇಳ್ರಿ? ಏನು ಒಂದಿಲ್ಲ ಅಲ್ಲಿ. ಯಾವುದ್ರ ಬಗ್ಗೆ ನಮಗ್ ಚಿಂತೆ ಇಲ್ಲ, ಯಾವುದ್ರ ಬಗ್ಗೆ ಉದಾಸೀನ. ಯಾಕಂದ್ರ ಒಂದು ಪ್ರೇಮನೂ ಇಲ್ಲ, ಅಪ್ರೇಮನೂ ಇಲ್ಲ, ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಸುಮ್ಮ ತನ್ನ ಸ್ಥಿತಿ ಒಳಗ ತಾನು ಕೂತ್ಕೊಂಡದ್ದು. ಹೌದಾ? ಇವಾಗ ಹೇಳ್ತಾರ 5ನೇ ನುಡಿಯಲ್ಲಿ, ಮಾನಸದೊಳು ಬಾಹ್ಯವೇನು ತೋರದೆ ಪರಮಾನು ಸಂತಾನದೊಳು ಅಪರೋಕ್ಷ ಅಂತ ಹೇಳ್ತಾರ. ಏನ ಮಾನಸದೊಳು ಅಂದ್ರ ಮನಸ್ಸಿನಲ್ಲಿ
ಯಾವುದೇ ಹೊರಗಿನ ವಿಚಾರ ಯಾವುದೇ ಗೋಚರವಾಗದೆ ನೋಡ್ರಿ. ಯಾಕಂತಂದ್ರ ಈ ಪರಮಾತ್ಮನ ಧ್ಯಾನ ಏನು ರೂಪ ಏಕಾಗ್ರ ವೃತ್ತಿಯಲ್ಲಿ ಈ ವೃತ್ತಿಯಲ್ಲಿ ಯಾಕಂತಂದ್ರ ಹೇಳ್ತಾರ ಜೀವ ಪರಮರ ನೊಡಗೂಡ ಗೂಡ ಅಂಥದ್ದು. ಯೋಗ ಅಂದ್ರ ಜೀವ ಪರಮರ ಯೋಗ ಕೂಡುವಂಥದ್ದು. ಯೋಗ ಅಂದ್ರೆ ಕೂಡುವಂಥದ್ದು. ಶ್ರೇಷ್ಠವಾದಂತ ಯೋಗ ಯಾವುದು ಅಂತಾಗ ಅದಕ್ಕ ಇಲ್ಲಿ ಏನ್ ಹೇಳ್ತಾರ, ಸಚ್ಚಿದಾನಂದ ಪರಮಾತ್ಮನನ್ನ ತನ್ನ ಹೃದಯದಲ್ಲಿ ಧ್ಯಾನ ಮಾಡ್ತಾ ಇರ್ಬೇಕಾದಾಗ ಇವೆಲ್ಲ ನೋಡ್ರಿ, ಇವೆಲ್ಲ ತಿಳ್ಕೊಳ್ತಾ ಹೋಗುವಂಥದ್ದು. ಇಲ್ಲಿ ಮಾಡುವಂಥದ್ದು ಏನಿಲ್ಲ. ಸತತ ಇದು ತಿಳಿತಾ ಹೋದಾಗ ನಾವು ಕಣ್ಣು ತೆಗೆದ್ರೇನು ಕಣ್ಣು ಮುಚ್ಚಿದ್ರೆ ಸತತ ನಡೀತಾ ಇರ್ತದೆ ನಮ್ಮೊಳಗೆ ಧ್ಯಾನ ನಡಿಬೇಕು. ಅದಕ್ಕೆ ತನ್ನ ಹೃದಯದಲ್ಲಿ ಸಚ್ಚಿದಾನಂದ ರೂಪ ಪರಮಾತ್ಮನನ್ನ ಕುರಿತು ಧ್ಯಾನ ಮಾಡ್ತಾ ಇರ್ಬೇಕಾದಾಗ ಯಾವಾಗ್ಲೂ ಅದಕ್ಕೆ ಹೇಳ್ತಾರ, ಶರೀರ ಎಲ್ಲರೇ ಇರ್ಲಿ, ಅದು ಸಂಸಾರದಲ್ಲರ ಇರ್ಲಿ, ಹೊರಗನ ಇರ್ಲಿ, ಎಲ್ಲನ ಕೆಲಸದಾಗನ ಇರ್ಲಿ, ಏನಾರ ಇರ್ಲಿ, ಅದ್ರ ಮನಸ್ಸು ಭಗವಂತನ ಕಡೆ ಇಟ್ಬಿಡು. ಏನಾಗ್ತದ, ಮನಸ್ಸು ಒಂದೇ ಇಡೋದಲ್ಲಿ ನೀ ಶರೀರ ಎಲ್ಲಿಟ್ರೇನ. ಅದಕ್ಕೆ ಹೇಳ್ದ, ಮನದಲ್ಲಿ ನೆನೆಯುವವಗೆ ಮಹಾದೇವ ನಿಹನಂತೆ, ಮನೆಯೇನು ಮಠವೇನು ಎಲ್ಲ ಭ್ರಾಂತಿ. ಮನದಲ್ಲಿ ನೆನೆಯುವವಗೆ ಮಹಾದೇವ ನಿಹನಂತೆ ಅಂತ ಹೇಳ್ತಾರಲ್ಲ, ಹಂಗ ಇಲ್ಲಿ ಪರಮಾತ್ಮನನ್ನ ಕುರಿತು ಧ್ಯಾನ ಮಾಡ್ತಾ ಇರ್ಬೇಕಾದಾಗ ಹೊರಗಿನ ಯಾವ ವಿಷಯದ ವಿಕಲ್ಪ ತೋರ್ಬಾರ್ದು. ಯಾವಾಗ್ಲೂ ಅದಕ್ಕೆ ಹೇಳ್ತಾರಲ್ಲ, ಏನ್ ಹೇಳ್ತಾರ, ದೇಹ ವಾಸನೆ ಕೆಡದವಗೆ ತನ್ನ ಅಹಮೆಂಬುವ ಮರವೆಯಾನೀಗದವಗೆ, ಕೋಹಂಭ್ರಮೆಗೆ ಸಿಲುಕದವಗೆ ತಾನೇ ಸೋಹಮೆಂದರಿದು ಸಹಜವಾಗದವಗೆ ಪರಮುಕ್ತಿ ಸಾಧ್ಯವಾಗುವುದೇ. ನೋಡಿಲ್ಲ ಹೆಂಗ್ ಹೇಳ್ತಾರ, ಇಲ್ಲಿ ಧ್ಯಾನ ಮಾಡ್ತಾ ಇರ್ಬೇಕು. ಹೆಂಗ್ ಮಾಡ್ಬೇಕು, ಪರಮಾತ್ಮನ ಧ್ಯಾನ ರೂಪ ಏನು ನಮ್ಮ ಆ ಪ್ರವಾಹ ಒಳಗ ನಡೆದಿರ್ತದಲ್ಲ, ಅವಾಗ ಏನಾಗ್ತದ, ಹೊರಗಿನ ಕಲ್ಪನೆ ಯಾವ ವಿಕಲ್ಪನೆ ಬರೋದೇ ಇಲ್ಲ. ಅಲ್ಲಿ ಏಕಾಗ್ರತೆ, ಆ ಚಿತ್ತದಲ್ಲಿ ಏಕಾಗ್ರತೆ ಆಗ್ತದ. ಪರಮಾತ್ಮಂದು ಯಾವಾಗ ಅಲ್ಲಿ ಸ್ಮರಣೆ ನಡೆದಿರ್ತದ ಅವಾಗ ಏನಾಗ್ತದ, ಏಕಾಗ್ರತೆ ಆಗ್ತದ. ಆ ವೃತ್ತಿಯಲ್ಲಿ ಬರ್ತಾ ಆ ವೃತ್ತಿಯಲ್ಲಿ ಏನಾಗ್ತದ, ಅದು ಬರ್ತಾ 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 ಕೊನೆಗೆ ಅಪರೋಕ್ಷವಾದ ನಿಜ ಆನಂದವು ಅಲ್ಲಿ ಆಗ್ತದಲ್ಲ. ಅದಕ್ಕೇನ್ ಹೇಳ್ತಾರೆ, ಯೋಗಾನಂದ ಅಂತ ಹೇಳ್ತಾರೆ. ಯೋಗ ಅಂದ್ರೇನು, ಕೂಡುವಿಕೆ, ಜೀವ ಪರಮರ ಕೂಡುವಿಕೆ. ಇಲ್ಲೇನ್ ಹೇಳ್ತಾರ, ಏಕಾಗ್ರ ವೃತ್ತಿಯಲ್ಲಿ ಯಾವ ಆನಂದ ತೋರ್ತೋ ಅದು ಪರಮಾತ್ಮನ ಧ್ಯಾನ ರೂಪ. ಏಕಾಗ್ರತೆಯಲ್ಲಿ ಏನೊಂದಿಲ್ಲ, ಅದು ಇಲ್ಲ ಇದು ಇಲ್ಲ, ಯಾವುದಿಲ್ಲ, ಬರೀ ಆನಂದ ಇರುವಂಥದ್ದು, ಏಕಾಗ್ರತೆ ಆಗುವಂಥದ್ದು. ಆಮೇಲೆ ಚಿತ್ತ ವೃತ್ತಿ ಏಕಾಗ್ರತೆ ಆಗ್ತದ. ಆ ವೃತ್ತಿಯಲ್ಲಿ ಅಪರೋಕ್ಷ ಅಂದ್ರೆ ನಿಜ ಆನಂದ ಆಗ್ತದ. ಅದಕ್ಕೆ ಹೇಳ್ತಾರಲ್ಲ, ಗುರುಗಳು ಹೇಳ್ತಾರ ಅಂದ್ರೂ ಕೂಡ ಇವೆಲ್ಲ ನಾವು ಮಾಡ್ಕೊಳುವಂಥದ್ದು. ಹಿಂಗಿಂಗ್ ಮಾಡ್ಕೊಳ್ರಪ್ಪ ಅಂದ್ರ ಏನ್ ಗುರುಗಳು ಬಂದು ಗುಳಿಗೆ ತಗೊಳ್ರಿ, ಮನಿಗ್ ಬಂದ್ ಕೇಸ್ ನೀವ್ ಹಿಂಗ ಗುಳಿಗೆ ತಗೊಳ್ರಿ, ಹಿಂಗ್ ಗುಳಿಗೆ ತಗೊಳ್ರಿ ಅಂತ ಹೇಳ್ತಾರನ? ಇಲ್ಲ, ನಮ್ಗ್ ಕೊಡ್ತಾರ, ನಾವು ಹಿಂಗ್ ಉಂಡು ತಗೊಳ್ಬೇಕಪ್ಪ ಹಿಂಗ ಅಂತಂದಾಗ ನಾವ್ ಅವ್ರು ಹೆಂಗ್ ಹೇಳ್ತಾರ ಹಂಗ್ ಕೇಳ್ಬೇಕಲ್ಲ. ಆದ್ರೆ ಹಂಗ ಅವ್ರು ತಿಳಿಸ್ತಾರ ಹಿಂಗಿಂಗ ಅಂತ ಹೇಳಿದಾಗ ಇದು ನೀ ಮಾಡ್ಕೊಳುವಂತ ಕೆಲಸ. ಅದಕ್ಕೆ ಸ್ವಾನುಭಾವ, ಸುಖ ತಾನೇ ಕೈ ಸೇರೋ. ನೀ ಏಟ್ ಮಾಡ್ಕೋತಿ ಅವ್ರು ನಿನಗ್ ಇದು ತಾನಾಗ್ ಬಂದು ಸೇರ್ತಾ ಹೋಗ್ತದ, ಇದು ತಾನಾಗೆ ಬಂದು ಸೇರ್ತದ. ಅದಕ್ಕೆ ಯಾವಾಗ ನಿನ್ನ ಚಿತ್ತ ಏಕಾಗ್ರತೆ ಆಗ್ತದ ಆಗ ಅಪರೋಕ್ಷವಾದ ನಿಜಾನಂದ ಆವಿರ್ಭವಿಸಿ ಅಲ್ಲಿ ಏನಾಗ್ತದೆ, ಯೋಗಾನಂದ ಅಂತ ಹೇಳಿಸ್ಕೊಳ್ತದ. ಆನಂದ ಏನ್ ಅನ್ಸ್ಕೊಳ್ತದ, ಯೋಗಾನಂದ ಅಂತ ಹೇಳಿಸ್ಕೊಳ್ತದ. ಮತ್ತ 6ನೇ ನುಡಿಯಲ್ಲಿ ಹೇಳ್ತಾರ, ನೋಡೋಣ ಏನ್ ಹೇಳ್ತಾರ. ಪ್ರಿಯವಾದ ವಿಷಯ ಸಂಚಯದೆಡೆಯೋಳು ತಾನೇ ಪ್ರಿಯತಮನೆಂದು ತಿಳಿಯೇ ತನಗವಿರಳ ಅನ್ನುವಂಥ ವಿಚಾರವನ್ನ ಹೇಳ್ತಾರ.
ಇಲ್ಲೇನ್ ಹೇಳ್ತಾರ, ಪ್ರಿಯವಾದ. ಪ್ರಿಯವಾದ ಅಂತಂದ್ರ ಇಲ್ಲಿ ಆತ್ಮಾನಂದವನ್ನ ಅದ್ರ ಬಗ್ಗೆ ಹೇಳ್ತಾರೆ. ತನಗ ವಿಷಯ ನೋಡ್ರಿ, ಪ್ರಿಯವಾದ ವಿಷಯ ಅಂತಂದಾಗ ಇಲ್ಲಿ ಕೂಡ ಏನ್ ಹೇಳ್ತಾರ, ಪ್ರಿಯವಾದ ವಿಷಯ ಸಂಚಯದಡಿಯೊಳ ತಾನೇ ಪ್ರಿಯತಮನೆಂದು ತಿಳಿ ತನ್ನಗೆ ಅವಿರಳ ಅನ್ನುವಂಥ ವಿಚಾರ. ಎಲ್ಲಾ ವಿಷಯಗಳಿಗಿಂತಲೂ ತಾನೇ ಪ್ರಿಯತಮ ಯಾವುದು? ಆತ್ಮಾನಂದ. ಅದಕ್ಕ ಇವು ಯಾಕಂತಂದ್ರ ಈ ಹೆಂಡತಿ, ಮಕ್ಕಳು, ಧನ, ಕನಕ, ಬಂಧು ಬಾಂಧವರು ಇವು ಯಾರಿಗೆ ಸಾಮಾನ್ಯವಾಗಿ ಪ್ರೀತಿಗೆ ವಿಷಯಗಳಾಗಿರುವಂಥವ್ರು ಇವರೆಲ್ಲ ಏನಂದ್ರ ಹೆಂಡತಿ, ಮಕ್ಕಳು, ರೊಕ್ಕ ರೂಪಾಯಿ ಏನಿರ್ತಾವ, ಬಂಧು ಬಾಂಧವರು ಇವರೆಲ್ಲ ಪ್ರೀತಿಗೆ ವಿಷಯಗಳಾದಂಥವ್ರು. ಮತ್ತೆ ಈ ಪ್ರಿಯತರ ಇವು ಪ್ರಿಯ ಅಂದ್ರ ಪ್ರೀತಿಗೆ, ಇದು ಪ್ರಿಯತರ. ಆಮೇಲೆ ಪ್ರಿಯತಮ, ಈ ಪ್ರಿಯತರಕ್ಕೆ ವಿಷಯಗಳಾದಂತಹ. ಯಾಕಂದ್ರೆ ಪ್ರಿಯತರಗಳ ಯಾವ ಆಗ್ತಾವಪ್ಪ ಅಂತಂದ್ರ ದೇಹ, ಇಂದ್ರಿಯ, ಈ ಪ್ರಾಣಾದಿಗಳು, ಪ್ರಾಣಾಪಾನ, ವ್ಯಾನ, ಉದಾನ, ಸಮಾನ, ಇವೆಲ್ಲ ಅಂದ್ರ ಪ್ರಿಯತರಗಳಾಗಿ ತೋರ್ತವೆ. ಮತ್ತೆ ಚೈತನ್ಯ ರೂಪನಾದಂತ ಇವಕ್ಕೆಲ್ಲ ಆಧಾರವಾಗಿರುವಂಥವನು, ಆಶ್ರಯವಾಗಿರುವಂಥವನು, ಇತನಲ್ಲೇ ತೋರ್ತವೆ ಇವೆಲ್ಲ. ಆತ ಹೆಂಗಂದ್ರ ತಾನು ಮಾತ್ರ ಹೆಂಗದನತ ಪ್ರಿಯತಮನಾಗಿದ್ದಾನ ನೋಡ್ರಿ ಆತ್ಮ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಇವ್ರು ಹೆಂಗದಾರ ಎಲ್ಲಕ್ಕಿಂತ ಹೇಗಂದ್ರ ಕೆಲವು ವಿಚಾರಗಳನ್ನ ಅವ್ರು ಹೇಳ್ತಾರ. ಯಾವ್ರಿ ತನ್ನ ಮೇಲೆ ತನಗ ಪ್ರೀತಿ. ಅದಕ್ಕೆ ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೋಳು ಒಡವರೇ ದತಿಮ್ಮ ಮತ್ತೆ ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ. ತನ್ನ ಮೇಲೆ ತನಗ ಪ್ರೀತಿ. ಕೊನೆಗೆ ಇವೆಲ್ಲ ಏನ್ ಹೇಳತ್ತೀವಿ ಅಂತಂದ್ರ ಇವೆಲ್ಲ ನಾಟಕ. ನಾವೇನ್ ಮಾಡ್ತೀವಿ ಅದ್ರ ಮೇಲೆ ಪ್ರೀತಿ, ಇದ್ರ ಮೇಲೆ ಪ್ರೀತಿ, ಅದು ಕೊನೆಗಿರೋದು ನನ್ನ ಮೇಲೆ ನನಗ ಪ್ರೀತಿ ಜಾಸ್ತಿ ಇರುವಂತಹದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಸ್ತ್ರೀ ಪುತ್ರರು ಇವ್ರಂತಂದ್ರ ಹೆಂಗಂದ್ರ ಈ ದ್ರವ್ಯಕ್ಕಿಂತನೂ ಹೆಚ್ಚು ಹೆಂಡತಿ ಮಕ್ಕಳು. ಏನೇ ದುಡ್ಡು ಅಂತ ನಾವು ಪ್ರೀತಿಯಿಂದ ಗಳಿಸ್ತೀವಿ. ಏನಾದ್ರೂ ಮಗನಿಗೆ ತೊಂದರೆ ಆಗ್ಲಿ, ಹೆಂಡತಿಗೆ ತ್ರಾಸಾಗ್ಲಿ, ಅವೇ ದುಡ್ಡು ಹೋದ್ರೋಗ್ಲಪ್ಪ ಮೊದಲು ಅವರು ಸರಿಯಾಗ್ಲಿ ಅಂತೀವಿ. ದುಡ್ಡು ಹೋದ್ರೋಗ್ಲಿ, ಆತ ಹಂಗ ತಪ್ಪು ಕೆಲಸ ಮಾಡಿ ಸಿಗಾಕೊಂಡ್ ಬಿದ್ದಾನಂದ್ರೆ ಎಷ್ಟನ್ನ ರೊಕ್ಕ ಹೋಗ್ಲಿ ಅದನ್ನ ಬಿಡಿಸ್ಕೊಂಡು ಬರ್ಬೇಕಪ್ಪ ಅಂತೀವಿ. ಅದಕ್ಕ ಈ ದುಡ್ಡಿಗಿಂತ ಯಾವ್ದು ಸ್ತ್ರೀ ಪುತ್ರರು. ಮತ್ತೆ ಅವ್ರಿಗೆ ಏನ್ ಬೇಕಾದ್ ಖರ್ಚು ಮಾಡ್ತಾನ, ಅವರೇ ಶ್ರೇಷ್ಠಪ್ಪ ನನಗ ಅಂತ ಖರ್ಚು ಮಾಡ್ತಾನ. ಮತ್ತೆ ಈ ಹೆಂಡತಿ ಮಕ್ಕಳು ನನಗ ಬಹಳ ಶ್ರೇಷ್ಠ ಅದಾರ ಅಂತಂದ್ರು ಕೂಡ ಇವ್ರಿಗಿಂತಲೂ ತನ್ನ ದೇಹದ ಮೇಲೆ ತನಗ್ ಬಹಳ ಪ್ರೀತಿ ಐತಿಲ್ಲ. ತನ್ನ ದೇಹದ ಮೇಲೆ ಯಾಕಂತಂದ್ರ ಏನೇ ಎಲ್ಲೇ ಆಗ್ಲಿ, ಮೊದ್ಲು ತಾನು ಎಲ್ಲ ಒಂದು ಮನೆಗೆ ಬೆಂಕಿ ಹತ್ತಿತ್ತು ಅಂತಂದಾಗ ಎಲ್ಲರನ್ನ ಬಿಟ್ಟು ಮೊದ್ಲು ತಾನೇ ಓಡೋಗ್ತಾನ. ಆಮೇಲೆ ಗೊತ್ತಾಗ್ತದ ನನ್ಗೆ ಅರಿವೇ ಇರ್ಲಿಲ್ಲ, ಹಂಗೆ ಓಡ್ ಬಂದ್ಬಿಟ್ಟಿನಪ್ಪ, ಅವರು ಅದರನ್ನ ಒಳಗ ಅನ್ನುವಂತ ಭಾವ ವ್ಯಕ್ತಪಡಿಸ್ತಾನ. ಅಂದ್ರ ಮೊದ್ಲು ಗೊತ್ತಿರ್ದಾನೆ ನೋಡ್ರಿ ತನ್ನ ಮೇಲೆ ತನಗ್ ಬಹಳಷ್ಟು ಪ್ರೀತಿ ಇರುವಂಥದ್ದು. ಆಮೇಲೆ ದೇಹದ ಮೇಲೆ ಬಹಳ ಪ್ರೀತಿ ಐತೇನು ಅಂತಂದ್ರ ಮಹಾತ್ಮರು ಒಂದೊಂದು ವಿಚಾರಗಳನ್ನ ಹೇಳ್ತಾರ. ದೇಹದ ಮೇಲೆ ಬಹಳ ಪ್ರೀತಿ ಐತೆ ಅಂತ ಹೇಳ್ತೀವಿ, ಆದ್ರ ದೇಹಕ್ಕಿಂತ ಇಂದ್ರಿಯಗಳ ಮೇಲೆ ಹೆಚ್ಚಿನ ಪ್ರೀತಿ ಅದು ನಮ್ಗೆ. ಅದೇ ಹೆಂಗ? ಯಾಕಂದ್ರೆ ಅದ್ರ ಮೇಲೆ ಬಹಳಷ್ಟು ಪ್ರೀತಿ ಅದ. ಯಾಕಂದ್ರೆ ಯಾರಾದ್ರೂ ಬಡ್ದಾಡಾಗ ಏನಾದ್ರೂ ಕೋಲ್ ಇಟ್ಕೊಂಡು ಹೊಡಿತಾ ಇದ್ರು ಮಾಡ್ತಾ ಇದ್ರು ಅಂತಂದ್ರ ನಾವೇನ್ ಮಾಡ್ತೀವಿ, ಪಟ್ನ ನಮ್ಗೆ ಎಲ್ಲಿ ಕಣ್ಣಿಗೆ ಬಿದ್ದ್ಬಿಡ್ತದೇನೋ, ಕೈಗೆ ಬಿದ್ದ್ಬಿಡ್ತದೇನೋ, ಮುಖಕ್ಕೆ ಎಲ್ಲಾದ್ರೂ ಬಿದ್ದ್ಬಿಡ್ತದೇನೋ ಅಂತ ಪಟ್ನ ಬೆನ್ನು ಕೊಡ್ತೀವಿ. ಇಂದ್ರಿಯಗಳನ್ನ ಬೇಗ ಮುಂದಕ್ಕೆ ಕೊಡಂಗಿಲ್ಲ. ಯಾಕಂದ್ರೆ ಇಂದ್ರಿಯಗಳು ಏನಾದ್ರೂ ಹೋಗ್ಬೇಕು ಕಣ್ಣಾಗ ಚುಚ್ಚಿ ಬಿಡ್ತಾನೋ ಅಥವಾ ಏನಾಗ್ತದೋ ಏನೋ ಅಂತ ಇಂದ್ರಿಯಗಳ ಮೇಲೆ ಜಾಸ್ತಿ ಪ್ರೀತಿ ಇರ್ತದ. ಈ ರೀತಿಯಾಗಿ ಅಲ್ಲಿ ಇಷ್ಟನ್ನು ಆಯ್ತು ಅಂತಂದ್ರ ಈ ನೋಡ್ರಿ, ಯಾಕಂತಂದ್ರೆ ಇದು ಯಾಕೆ ಇಷ್ಟ ಹೇಳ್ತದ ಅಂತಂದ್ರೆ ನಮಗೆ ನಮ್ಮ ಪ್ರೀತಿಗಳು ಎಲ್ಲಿಂದ ಎಲ್ಲಿಗೆ ಐತೆ ಅನ್ನುವಂಥದ್ದು. ನಮ್ಗೆ ಅಲ್ಲಿ ಕೆಲವು ನಮ್ಮ ಮನೆ ಹತ್ರ ಒಬ್ರು ಇದ್ರು, ಇಬ್ರು ಗಂಡ ಹೆಂಡತಿ ಜಾಬ್ ಮಾಡ್ತಾ ಇದ್ರು. ಗಂಡನಿಗೆ ಶುಗರ್ ಅದೆಲ್ಲ ಆಗ್ಬಿಟ್ಟು ಬಹಳಷ್ಟು ತೊಂದರೆಗೊಳಗಾದ. ಮನ್ಯಾಗ ಮಕ್ಕಳಿರ್ಲಿಲ್ಲ, ಬಹಳಷ್ಟು ಗಳಿಸಿದಾರ. ಯಾಕಂದ್ರೆ ಇಬ್ರು ನೌಕರಿ ಮಾಡ್ತಾರ, ತುಂಬಾ ಗಳಿಸಿದಾರ, ದುಡ್ಡು ಬೇಕಾದಷ್ಟು ಮನ್ಯಾಗ ಐತೆ. ಯಾಕಂದ್ರೆ ಶರೀರ ಹಿಂಗೆ ಇರ್ತಂತ ಹೇಳಕ್ ಬರಂಗಿಲ್ಲಲ್ಲ. ಅವರಿಗೆ
ಆಯ್ತು 40 ವರ್ಷ ಅಥವಾ 50 ವರ್ಷ ಶುರುನೇ ಆಗ್ತಾವ ರೋಗಗಳು, ಅದಾಯ್ತು ಇದಾಯ್ತು ಅಂತ ಹೇಳ್ಬಿಟ್ಟು ಅವ್ರಿಗೂ ಅದಗೂ ಆಯ್ತು ಪಾಪ. ಮಲಗಿದ ಹೆಂಡತಿಗೆ ಅಂದ, ನೋಡು ರಿಸೈನ್ ಮಾಡಿಬಿಡು, ನನಗೂ ಯಾರದಾರ ಹೇಳ ಇಲ್ಲಿ, ಏನಾರ ಒಂದು ಗ್ಲಾಸ್ ನೀರ್ ಕೊಡ, ಯಾಕಂದ್ರೆ ಅದಕ್ಕೆ ಸ್ಟ್ರೋಕ್ ಅದು ಹೊಡೆದು ಎದ್ರ ಮೇಲೆ ಮಲಗಿದ, ಮನ್ಸಿನ ಮೇಲೆ ಮಲಗಿಬಿಟ್ಟ, ಎದ್ದೇಳಕ್ ಆಗ್ತಾ ಇಲ್ಲ, ನೋಡು ನೀ ಬಿಟ್ಬಿಡು, ಯಾಕಂತ ನನಗೂ ಒಂದು ಗ್ಲಾಸ್ ತಗೊಂಡು ನೀರ್ ಕುಡಿಯಕ ನನಗ್ ಶಕ್ತಿ ಇಲ್ಲಪ್ಪ, ರಿಸೈನ್ ಮಾಡ್ಬಿಡ. ಇಲ್ಲ ಇಲ್ಲ, ಇನ್ನೊಂದ್ ಸ್ವಲ್ಪ ವರ್ಷ ಅದನ್ನ ಬಿಡಕ್ ಆಗಂಗಿಲ್ಲ, ಪೂರ್ತಿ ಮುಗಿಸ್ತೀನಿ, ನಿನಗೆ ಏನ್ ಬೇಕಾದೆಲ್ಲ ಕೊಡ್ತೀನಿ, ಗ್ಲಾಸ್ನಾಗ ನೀರ್ ಇಟ್ಟು ಹೋಗ್ತೀನಿ, ಗಂಜಿ ಇಟ್ಟು ಹೋಗ್ತೀನಿ, ತಗೊಂಡ್ ಕುಡ್ಕೊಂಡು ಇರಪ್ಪ, ನಾ ಹೋಗಿ ಬರ್ತೀನಿ ಅಂತ ಹೆಂಡ್ತಿ ಅಂದಳು. ಎಷ್ಟ್ ಹೇಳಿದ್ರು ಕೇಳಿಲ್ಲ ಪಾಪ, ಎದ್ಕೊಂತ ಬಿದ್ಕೊಂತ ಬಹಳಷ್ಟು ಸಾಕಾಯ್ತದ. ಯಾಕೆ ಮನ್ಯಾಗ ಮಾಡೋರು ಇಲ್ಲ, ಆಮೇಲೆ ತಗೊಂಡ್ ತಾನೇ ಕುಡಿಬೇಕು, ಶರೀರ ತುಂಬಾ ತ್ರಾಸ ಕೊಡಕತ್ತು, ಬಹಳಷ್ಟು ತ್ರಾಸ ಆಯ್ತು. ದುಡ್ಡು ಎದಕ್ ಬಂತು, ತಿನ್ನಕ್ ಬಂತ, ಉಣಕ್ ಬಂತ, ಏನು ಇಲ್ಲ. ಎಲ್ರು ಹೋಗಿ ಮಾತಾಡ್ಸೋರು ಬರ್ತಿದ್ರು, ಎಷ್ಟು ದಿವ್ಸ ಇರ್ತಾ ಇದ್ರೆ ಹೇಳ್ರಿ, ಒಂದ್ ಸ್ವಲ್ಪ ಮಾತಾಡ್ಸೋರು ಬರೋರು, ಮಾತಾಡ್ಸೋರು ಬರೋರು, ಸಾಕಾಗಿತ್ತು. ಓದೋರ್ ಮುಂದೆ ಅಳತಿದ್ದ, ಕೊನೆಗೆ ಇದು ಸರಿ ಆದ್ರೆ ಸರಿ ಆಗ್ತಿತ್ತು, ಹಿಂಗಾಯ್ತು ಹಂಗಾಯ್ತು ಅಂತ. ಮತ್ತೆ ನಮ್ಮ ಮನಿ ಬಾಜಾರ ಅವ್ರೆಲ್ಲ ಹೋದಾಗ ಒಂದೇ ಮಾಡ್ತಾ ಇದ್ದ. ನನಗ್ ಭಾಳ ಸಾಕಾಗೋಗ್ಯದಪ್ಪ, ಯಾರ್ ರೊಕ್ಕ ತಗೊಂಡು ಏನ್ ಮಾಡ್ಲಿ, ಯಾರ್ ರೂಪಾಯಿ ತಗೊಂಡು ಏನ್ ಮಾಡ್ಲಿ, ನನಗೆ ಈ ಜಗತ್ತೇ ಇಲ್ದಂಗ ಆಗ್ಬಿಟ್ಟದ, ಯಾ ಮನಿ ತಗೊಂಡ್ ನಿಂತದ ಏನ್ ಮಾಡ್ಲಿ ಅಪ್ಪ, ನನ್ ಪ್ರಾಣವಾದ್ರೂ ಸಾಕು, ನಾ ಆರಾಮಾಗಿರ್ತೀನಿ ಅನ್ನಂಗ ಆಗ್ಬಿಟ್ಟದ ಅಂತ ಹೇಳ್ತಿದ್ನು. ಎಲ್ಲಿಗೆ ಹೋಯ್ತ್ರಪ್ಪ ಇದು? ತನ್ನ ಮೇಲೆ ತನಗೇ ಪ್ರೀತಿ, ಪ್ರಾಣ ಹೋದ್ರೆ ನಾನು ಆರಾಮಾಗಿರ್ತೀನಿ ಅನ್ನೋವು ಯಾರು ಇಲ್ಲಿ? ಪ್ರಾಣ ಹೋದ್ರೆ ಫಸ್ಟ್ ನಾವ್ ಎಷ್ಟೋ ಜನರಲ್ಲಿ ಕೇಳ್ತಿಬೇಕಂತ, ಆ ನೋವುಗಳನ್ನ ತಡ್ಕೊಳದೆ ಇದ್ದಾಗ, ಯಾವ್ದೋ ಕಷ್ಟ ಬಂದಾಗ ತಡ್ಕೊಳದೆ ಇದ್ದಾಗ, ಅಪ್ಪ ನನಗೆ ಇಷ್ಟು ಕಷ್ಟ ಆಗ್ಬಿಟ್ಟದ, ಸತ್ತೋದ್ರೆ ನಾ ಸುಖದಿಂದ ಇರ್ತೀನಿ ನೋಡ್ರಿ ಅಂತ. ಎಲ್ಲಿಗೆ ಬಂತ್ರಿ ಅದು ಮಾತು? ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಅಲ್ಲಿಗೆ ಬಂತು ತಾನೆ ಸುಖ, ಎಲ್ಲೈತೆ ಅಲ್ಲಿಗೆ ಹೋಯ್ತು ನೋಡ್ರಿ, ನಾ ಸುಖದಿಂದ ಇರ್ತೀನಿ, ಇದ್ರೆಲ್ಲ ಕಳ್ಸ್ಕೊಂಡ್ರೆ ನಾ ಸುಖದಿಂದ ಇರ್ತೀನಿ ಅನ್ನೋ ಒಂದು ಭಾವ. ಅದಕ್ಕೆ ತತ್ವ ಪ್ರತಿಯೊಬ್ಬರು ಬಾಯಲ್ಲಿ ಹೊಕ್ಕಾಡ್ತದ, ಆದ್ರೆ ತಿಳ್ಕೊಳ್ಳುವಂತ ಬೇಕು, ಆ ಕಣ್ಣು ಬೇಕು, ಜ್ಞಾನದ ಕಣ್ಣು ತೆಗಿಬೇಕು. ಅದು ಮುಚ್ಚಿಬಿಟ್ಟದ, ಮುಚ್ಚಿದದಕ್ಕಾಗಿ ಅದು ತಿಳಿತಾ ಇಲ್ಲ. ಅದಕ್ಕೆ ಸಾರಿ ಚೆಲ್ಲದ ಮುಕುತಿ ಗುರು, ತೋರಿಸದಲ್ಲದೆ ಕಾಣಿಸದಣ್ಣ, ಎಲ್ಲ ಕಡೆ ತುಂಬ್ಯದ, ಆದ್ರೆ ನಮ್ಗ್ ಜ್ಞಾನದ ಕಣ್ಣಿಲ್ಲ, ತೆಗೆದು ನೋಡುವಂತ ಕಣ್ಣಿಲ್ಲ. ಆನಂದ ಐತೆ, ಎಲ್ಲ ಕಡೆ ಆನಂದ ಐತೆ, ತುಂಬ್ಯದ. ಅದಕ್ಕೆ ಹೇಳ್ತಾರ, ಕಲ್ಲು ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದಿತ್ತಂತೆ, ಹೆಂಡಿರ ಮಕ್ಕಳು ನೆಚ್ಚಿತಂತೆ, ಕೊಂಡು ಒಯ್ಯುವಾಗ ಯಾರಿಲ್ವಂತೆ. ಅತ್ಕೊಂತ ಹೋಗೋದು, ಅತ್ಕೊಂತ ಹುಟ್ಟೋದು, ಅದ್ರ ತುಂಬಿ ತುಳುಕ್ತದೋ ಇದು ಆನಂದ, ಎಲ್ಲ ಕಡೆ ತುಂಬ್ಯದ ನೋಡೋ. ಇದನ್ನ ತಗೋ ಅಂತ ಗುರುನಾಥ ಹೇಳಿದ್ರು, ನೀವು ತಿನ್ನಕ ನಾವ್ ರೆಡಿ ಇಲ್ಲ, ಇದನ್ನ ಬಳಸಕ್ ರೆಡಿ ಇಲ್ಲ, ಇದನ್ನ ನೋಡಕ್ ರೆಡಿ ಇಲ್ಲ. ಐತೆ ಆ ಜ್ಞಾನದ ಕಣ್ಣು ಐತೆ, ಸ್ವಲ್ಪ ಓಪನ್ ಮಾಡ ನೋಡ್ರಿ, ಆನಂದನೇ ಅದಿಲ್ಲಿ ಏನೈತೆ ನಿನಗ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಇಂದ್ರಿಯಗಳ ಪ್ರೇಮವನ್ನ ಮಾಡಿದ್ರು ಕೂಡ ಅದ್ ಹೇಳ್ತಾನ, ಇಂದ್ರಿಯಗಳ ಮೇಲೆ ಕೂಡ ಐತನ ಆ ತರ ಹೇಳಿದ್ರ, ಈ ಕಣ್ಣಿನ ಮೇಲೆ ಬಹಳ ಪ್ರೇಮ ಐತ್ರಿ, ಕಾಲ್ ಮೇಲೆ ಐತೆ. ಆ ಸಂದರ್ಭ ಬಂದಾಗ ಇವನು ಹೋಗಂತವೇ ನಮ್ಮ ಪ್ರೀತಿಗಳು ಪ್ರೇಮಗಳು ಎಲ್ಲೆಲ್ಲಿ, ಇವೆಲ್ಲ ನಾಟಕ, ನಮ್ದೆಲ್ಲ ನಾಟಕ. ಇದು ವೇಷಧಾರಿಗಳು. ನಾವು ಒಂದೊಂದು ಟೈಮಿಗೆ ಒಂದೊಂದು ಚಿತ್ರಗಳು, ಕಲರ್ ಬದಲಾವಣೆ ಆಗ್ತದ್ರಿ. ನಮ್ಮ ಶರೀರದ ಮೇಲೆ ಇಷ್ಟು ಬದಲಾವಣೆ ಆಗ್ತೀವಿ. ಹೆಂಡತಿ ಮಕ್ಕಳನ್ನ ಗುತ್ತಿಗೆ ಹಿಡ್ಕೊಂಡ್ ಕುಂತೀವಿ ನಾವು, ಅವ್ರ ನಮ್ಮ ಮೇಲೆ ಪ್ರೇಮನೇ ಇಟ್ಟರೆ, ಪ್ರೀತಿನೇ ಇಟ್ಟಾರ. ಒಂದೊಂದು ಟೈಮಿಗೆ ಅವ್ರಿಗೂ ಗೊತ್ತಾಗ್ತಾವ, ನಮಗ ಮಕ್ಕಳದು ಗೊತ್ತಾಗ್ತದೆ, ಹೆಂಡತಿ ಗಂಡಗ್ ಗೊತ್ತಾದ, ಗಂಡದ ಹೆಂಡತಿಗ್ ಗೊತ್ತಾಗ್ತದೆ. ಎಲ್ಲರ ಮುಖಗಳು ಬಯಲಾಗ್ತಾವಿಲ್ಲಿ ಕೆಲವೊಂದೊಂದು ಸಂದರ್ಭಗಳಲ್ಲಿ. ಯಾರ ಮೇಲೆ ಏಟಿಟ್ಟು ಪ್ರೀತಿ ಅಂತ ಅಷ್ಟೇ, ಎಲ್ಲ ಚಂದಿದ್ದ, ಎಲ್ಲನೂ ಚಂದ, ಅದ್ರ ಕೊನೆಗೆ ಹೋಗೋದು ಗೊತ್ತಾಗ್ತದೆ. ಅದಕ್ಕೆ ಇಲ್ಲೇನ್ ಹೇಳ್ತಾರ, ಕಣ್ಣಿನ ಮೇಲೆ ಅಷ್ಟು ಪ್ರೀತಿ ಮಾಡಾವ, ಕಾಲಿನ ಮೇಲೆ ಅಷ್ಟು ಪ್ರೀತಿ ಮಾಡಾವ. ಆದ್ರ ಕೆಲವು ಸಂದರ್ಭದಲ್ಲಿ ಕಣ್ಣು ಹೋಗೋ ಪ್ರಸಂಗ ಬಂತು. ಈ ಕಣ್ಣು ತೆಗಿಲಾರ್ದು ಬಿಟ್ರೆ ನೀನು ಸತ್ ಹೋಗ್ತಿ ಅಂದ್ಬಿಟ್ರು. ಕಾಲು ತೆಗೆದೆ ಗ್ಯಾಂಗ್ರೀನ್ ಆಗ್ಬಿಟ್ಟದ, ಕಾಲು ತೆಗೆದೆ ಇದ್ರೆ ಸತ್ ಹೋಗ್ತಿ ಅಂದಾಗ, ಥೋ ನೋಡ್ರಪ್ಪ, ನಾವು ಉಳಿಬೇಕಲ್ಲ. ಕಾಲು ಹೋದ್ರ ಪರವಾಗಿಲ್ಲ, ಕಡ್ದ್ ಬಿಡ್ರಿ. ಕಣ್ಣು ಹೋದ್ರ ಪರವಾಗಿಲ್ಲ, ಒಂದು ಕಣ್ಣು ಹೋದ್ರೆ ಏನಾಯ್ತು, ಈ ಕಣ್ಣು ಇರ್ತದಲ್ಲ, ಆ ಕಣ್ಣು ತೆಗಿರಿ. 2 ಕಣ್ಣು ತೆಗಿಬೇಕಾಗ್ಯದ, 2 ಕಣ್ಣು ತೆಗೆದ್ ಬಿಡ್ರಿ. ಯಾಕೆ ನಾವು ಉಳಿದ್ರ ಸಾಕು. ಏನೇನ್ ಪಾಠ ಇರ್ತಾವ ಮನ್ಯಾಗ, ಮಂದಿನೂ ಹೇಳ್ತಾರ, ಅವನು ಹೇಳ್ತಾನ, ಏನಾರ ಆಗ್ಲಿ ಉಳ್ಕೊಂಡ್ರೆ ಸಾಕಪ್ಪ, ಏನಿದ್ದು ತೆಗದ ಬಿಡ್ರಿ ಅಂತೀವಲ್ಲ. ಹಂಗ ಇಂಥ ಪ್ರಸಂಗ ಪ್ರಾಣ, ಯಾಕಂದ್ರ ಆ ರೀತಿ ಹೇಳುವಂಥವನು ಕೆಲವು ಸಲ
ಯಾಕಂತಂದ್ರ ಬಹಳಷ್ಟು ಪ್ರಸಂಗ ಶರೀರಕ್ಕಾಗುವಂತ ತಾಪಗಳಾಗಿರ್ಬೋದು, ಅವಮಾನಗಳಾಗಿರ್ಬೋದು, ಏನೇ ಆದ್ರೂ ಕೂಡ ತಡ್ಕೊಳಕ್ ಆಗ್ತಾ ಇಲ್ಲ. ಈ ಪ್ರಾಣ ಯಾಕೈತೇನೋ, ಯಾಕೆ ನಾ ಬದುಕಿದೀನೇನೋ, ಈ ಪ್ರಾಣ ಹೋದ್ರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ನಾ ಮಾತಿಗೆ ಬಂದ್ಬಿಡ್ತಾನ ನೋಡ್ರಿ ಕೊನೆಗೆ. ಎಂತ ನಾಟಕ ರೀ ನಮ್ದೆಲ್ಲ, ದೊಡ್ಡ ನಾಟಕಗಳು ಇವೆಲ್ಲ. ನಾವ್ ಅವ್ರಿಗೆ ಪ್ರೀತಿ ತೋರಿಸ್ತೀವಿ, ನಾವ್ ಇವ್ರಿಗೆ ಪ್ರೀತಿ ತೋರಿಸ್ತೀವಿ, ಪ್ರೀತಿನ ಇಲ್ಲೆಲ್ಲ ಕಳಿಸಿ ಹೋಗ್ತಾವ ಕಡೆ. ಎಲ್ಲಿಗ್ ಬಂತು? ಈ ಪ್ರಾಣ ಹೋದ್ರ ಸಾಕಪ್ಪ, ಏನ್ ಸಾಕಾಗೋಗ್ಯದ, ಇದ್ರ ಕಾಲ ಸಾಕಾಗೋಗ್ಯದ ಅಂತ ಅಂದ್ರೆ, ಈ ಪ್ರಾಣಕ್ಕೆ ಭಿನ್ನನಾಗಿರುವಂಥವನು ನಾನು ಬ್ಯಾರೇನೇ ಇದ್ದೀನಿ, ನಾ ಸುಖಿಯಾಗಿದ್ದೀನಿ, ಈ ಪ್ರಾಣ ಒಂದು ಗಂಟು ಬಿದ್ದದ, ನನಗೆ ಇದು ಆದ್ರೆ ಸಾಕಪ್ಪ, ನಾನು ಆನಂದವಾಗಿರ್ತೀನಿ ಅನ್ನುವಂಥ ಭಾವ ವ್ಯಕ್ತಪಡಿಸ್ತಾನಲ್ಲ, ಅದಕ್ಕೆ ತನಗೆ ತಾನೇ ಪ್ರಿಯತಮ ಎಲ್ಲ ಅದಕ್ಕೆ ಹೇಳ್ತಾರೆ. ನಾಟಕ ಪ್ರಪಂಚ ಇದು, ನಾಟಕ ಇದು. ಎಲ್ಲಕ್ಕೂ ಮಿಗಿಲಾದಂಥದ್ದು ಅತ್ಯಧಿಕವಾದಂಥ ಪ್ರೀತಿಗೆ ತಾನು ಪಾತ್ರನು ತಾನೇ ತನಿಗೆ ಅದಕ್ಕೆ ಜಗತ್ತಿನೊಳಗೆ ಎಲ್ಲ ತನ್ನ ಸಲುವಾಗಿ ತಾನು ನಡೆದಂಥದ್ದು, ತನ್ನ ಪ್ರೀತಿಗೆ ನಡೆದಂಥದ್ದು, ಬೇರೆ ಏನು ಇಲ್ಲ ಇಲ್ಲಿ. ಅದಕ್ಕೆ ದೇಹಕ್ಕೆ ಭಿನ್ನವಾದಂಥದ್ದು ಈ ಪ್ರಾಣ ಹೋದ್ರು ಕೂಡ ಇದೆ. ಯಾಕಂತಂದ್ರೆ ಇಂದ್ರಿಯಗಳ ಪ್ರಾಣಗಳು, ಯಾಕಂದ್ರೆ ಇವೆಲ್ಲ ಹೆಂಗದಾವ ಅಂತಂದ್ರ ಇವೆಲ್ಲ ಗೋಚರ ಆಗ್ತಾವ, ಇವು ಪ್ರಿಯತರಗಳಾಗಿದಾವ. ಅದಕ್ಕೆ ತಾನು ಮಾತ್ರ ಹೆಂಗದನ, ಪ್ರಿಯತಮನಾಗಿದ್ದಾನ. ಅದರಿಂದ ಅವಿರಳವಾದ ಪೂರ್ಣ ಆನಂದವೇ ಇಷ್ಟಿಷ್ಟಂತ ಅಲ್ಲ, ಅದು ಹೆಂಗದನಾಯ್ತು ಅದನ್ನ ಅಂದ್ರೆ, ಈ ಅವಿರಳ ಅಂದ್ರೆ ಒಂದ್ ಸ್ವಲ್ಪ ವಿರಳ 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 ಇಷ್ಟಿಷ್ಟ ಅದಾನೇನಂದ್ರಲ್ಲ, ಅವಿರಳ ಇಷ್ಟಿಷ್ಟಂತ ಹೇಳಕ್ ಬರ್ದೇ ಇರುವಂತ ಆನಂದ ಇದು. ತನ್ನ ಆನಂದ ಹೆಂಗೈತೆ ಅಂದ್ರ, ನಿನ್ನ ಆನಂದ ಹೆಂಗೈತೆ ಅಂದ್ರೆ ಇಟ್ಟಿಟ್ಟಿಟ್ಟಿಟ್ ಅಂತ ಅಲ್ಲ, ಅದಕ್ಕೆ ಹೇಳುವಂಥದ್ದು. ಬೇಗ ಅಂತ ಈಜಿಯಾಗಿ ಸಿಗಲ್ರಿ, ನೌಕರಿಗಳೇನ್ ಬೇಗ ಸಿಗ್ತಾವನು, ಎಷ್ಟು ಕಷ್ಟ ಪಡ್ಬೇಕಾಗ್ತದ. ನೌಕರಿ ಸಿಕ್ಕ್ರೆ ಆನಂದವಾಗಿ ಇರ್ಬೇಕನ್ನುವಂತ ಭಾವ ಇರ್ತಿದಿಲ್ಲ. ಏನ್ ಸುಮ್ಸುಮ್ನೆ ದುಃಖ ಐತ್ರಿ ಅಂತ ನೌಕರಿ ಮಾಡಕ್ ಓದ್ತಾರೆ. ಇಷ್ಟೆಲ್ಲ ಮಕ್ಕಳು, ಒಂದ್ ಸಣ್ಣ ಹುಡುಗ ಇವಾಗಂತೂ 3 ವರ್ಷದಿಂದಾನೇ ಹಾಕ್ತಿವಿ ಸ್ಕೂಲಿಗೆ. 25 ವರ್ಷದಿಂದ ಯಾಕೆ ಓದ್ತಾನ, ನೌಕರಿ ಸಿಗ್ತದ, ನಾ ಆನಂದವಾಗಿ ಇರ್ತೀನಿ ಅನ್ನುವಂಥದ್ದು ರೀತಿಯಲ್ಲಿ ಓದ್ತಾನತ, ಯಾಕಂದ್ರೆ ಆನಂದ ಆಗ್ಲಿ ಅಂತ. ಆದ್ರೆ ನಿಜವಾದ ಆನಂದ ಏನು ಅಂದ್ರೆ ಅಲ್ಲ, ಇದು ಹೇಗಿದೆ, ಅವಿರಳ ಆನಂದ ರೀ ಇದು. ಇದು ನೋಡಿ, ಇದು ಹೋಗೋದಲ್ಲ ಬರೋದಲ್ಲ, ಇದು ಪೂರ್ಣವಾಗಿರುವಂತ ಆನಂದ. ಇದನ್ನ ಪಡ್ಕೊಳ್ಬೇಕಾದ್ರೆ ನೀನ್ ಇದಕ್ಕೆ ಪ್ರಯತ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಇದಕ್ಕೇನ್ ಹೇಳ್ತಾರೆ, ಅದು ನಿನ್ನೊಳಗೆ, ಮತ್ತೆ ದೂರ ಏನು ಹುಡ್ಕೋದ್ ಬೇಕಾಗಿರ್ಲಿ, ಇದು ನಿನ್ನೊಳಗ ಹಿಡಿಬೇಕು, ನಿನ್ನೊಳಗ ನೋಡ್ಬೇಕು. ಅದಕ್ಕೆ ಇಲ್ಲಿ ಆತ್ಮಾನಂದ, ಯಾಕಂದ್ರೆ ಪೂರ್ಣ ಆನಂದವೇ ಅಲ್ಲಿ ತೋರ್ತದೆ ಆನಂದ. ಯಾಕಂದ್ರೆ ಈಗ ಈ ರೀತಿ ಇರುವಂತದಕ್ಕೆ ಏನ್ ಹೇಳ್ತಾರೆ, ಇದಕ್ಕ ಆತ್ಮಾನಂದ. ಎಲ್ಲವನ್ನ ಪ್ರಿಯತರ, ಅವೆಲ್ಲ ಪ್ರಿಯತಮ ತಾನೇ ಆನಂದ ಪುರುಷ. ಅಲ್ಲಿಗೆ ಹೋದಾಗೆ ಆನಂದ ಆಗೋದು. ವರ್ಷ ಹುಟ್ಟಿ ಬಂದ್ರು ಕೂಡ ಇವೆಲ್ಲ ವೇಷಧಾರಿ, ವೇಷ ಹಾಕೊಂಡು ಬರೋದು. ನಾಟಕ ಕುಟಿಲ ಪ್ರಪಂಚ ಅಂತಿದ್ರು ಗುರುಗಳು. ಇದು ಕುಟಿಲ ಪ್ರಪಂಚ ಐತ್ರಿ, ಇದಕ್ ನಂಬಬಾರ್ದು. ಇದಕ್ಕೆ ಮಾಡ್ಬೇಕು ಇಷ್ಟೇ. ಇದು ಭಾವ ಎಲ್ಲಿ ಇಟ್ಕೋಬೇಕಂದ್ರೆ ಕುತ್ತಿಗೆಯಿಂದ ಇಟ್ಕೋಬೇಕು, ಒಳಗೆ ಇಳಿಸ್ಕೋಬಾರ್ದು, ಬೋರ್ ಇಳಿಸ್ಕೊಂಡಾಗ ಇಳಿಸ್ಕೋಬಾರ್ದು. ಇದರಿಂದ ನೋವೇ ಜಾಸ್ತಿ ಐತೆ. ಇನ್ನೊಳಗೆ ಐತಿ ನೋಡು ಆನಂದ, ಅದನ್ನ ಪಡ್ಕೊಳಪ್ಪ ಅನ್ನುವಂಥ ವಿಚಾರ. ಅಂತ ಒಂದು ಪೂರ್ಣ ಆನಂದವೇ ತೋರ್ತು. ಇದಕ್ಕ ಈಗಿರೋದಕ್ಕ ಏನ್ ಹೇಳ್ತಾರ, ಆತ್ಮಾನಂದ ಅಂತ ಕೂಡ ಹೇಳ್ತಾರ. ಮತ್ತೆ ಇಲ್ಲಿ 7ನೇದ್ದು ಮತ್ತೆ ಈ 7ನೇ ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ, ಜಾಸ್ತಿನೇ ಬೇಡ. 7ನೇ ನುಡಿಯನ್ನ ಇಟ್ಕೊಂಡು ನಾಳೆ ಮಾತಾಡೋಣ. 1-2 ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.